ಸ್ವಾಮಿಯವರ ಸನ್ನಿಧಾನಕ್ಕೆ ಪೊಡಮಟ್ಟು ನಾನು. ಇಂದಿನ ಈ ಶುಭ ಸಂದರ್ಭದಲ್ಲಿ ಅಂದರು ಲೋಕಾರ್ಪಣೆಗೆ ಸಿದ್ಧವಾಗಿದೆ ಅಂದರು. ಚಾಲನೆ ನಮ್ಮಿಂದ ಅಂದರು. ಆದರೆ ಈ ಚಾಲನೆ ಸುಲಭದ ಕೆಲಸವಲ್ಲ. ಆದರೂ ಇದರಲ್ಲೊಂದು ದೈವಿಕ ಚಿಂತನವೇ ಅಡಗಿದೆ ಅನ್ನಬಹುದು. ಆದರೂ ಆ ಮಹಾತಾಯಿಯ ಪಾದಾರವಿಂದಗಳಿಗೆ ಪೊಡಮಟ್ಟು ನಾನು ಕೆಲವೊಂದು ಘಟನೆಗಳ ಹೇಳಲಿಚ್ಛಿಸುತ್ತೇನೆ. ನಮಗೆ ಕಾಣುವುದು ಶ್ರೀ ಕೃಷ್ಣ ಪಾಲೆಮಾರು ರೂವಾರಿ. ಎಲ್ಲ 4 ಯಾವ ಸಭಾಭವನವನ್ನು ನಿರ್ಮಿಸಿದ್ದಾರೋ ಅದರ ರೂವಾರಿಯವರು. ಆದರೆ ಇತಿಹಾಸ ಹೇಳುತ್ತಿದೆ ಯಾಕೆ ಎಂದು. ಕೆಲವು ವರ್ಷಗಳ ಹಿಂದಿನ ಚಾಲನೆಯ ಕೆಲವೊಂದು ಘಟನೆಗಳ ನಾನು ಹೇಳಲಿಚ್ಛಿಸುತ್ತೇನೆ. ಇದು ಬಹಳ ಸುಂದರವಾದ ತಾಣ. ಆದರೂ ಆ ಹಿಂದಿನ ಒಂದು 1974ರ ಚಿಂತನದಲ್ಲಿ ನಾನು ಅನ್ನುತ್ತಿದ್ದೇನೆ. ಇಲ್ಲೊಂದು ಮಹಾ ಪ್ರಳಯವೇ ಆಗಿತ್ತು ಅನ್ನಬಹುದು. ಅದೊಂದು ಘಟನೆಗಳು ಆದಾಗ ಇಲ್ಲಿನ ಎಲ್ಲ ವಸ್ತುಗಳು ಜಲ ಸಮಾಧಿಯೇ ಆಗಿದ್ದವು, ಹರಿದು ಹೋಗಿದ್ದವು ಎಲ್ಲವೂ. ಆದರೆ ಇಲ್ಲಿರುವ ಮಲ್ಲಿಕಾರ್ಜುನನ ಯಾವುದೇ ವಸ್ತುಗಳು ಕೂಡ ಇಲ್ಲಿಂದ ಅತ್ತಿತ್ತ ಆಗಿಲ್ಲ ಅಂದರು. ಕೇಳಿ ಕೊಂಚ ದಿಗ್ಭ್ರಮೆ ಆಯಿತು. ಯಾಕಂದರೆ ಎಲ್ಲ ಹಸು ಕರುಗಳು ಎಲ್ಲರ ಮನೆಗಳು ನಾಶವಾಗಿದ್ದ ಹೊತ್ತದು. ಆದರೂ ಈ ಮಹಾ ಸನ್ನಿಧಾನ ಉಳಿದಿದೆ. ಮಾತ್ರವಲ್ಲ, ಇದರ ಎಲ್ಲ ಇಂಚಿಂಚುಗಳು ಉಳಿದಿದೆ ಅಂದರೆ ಅಚ್ಚರಿಯ ಚಿಂತನವದು. ಆದರೂ ಅಲ್ಲೊಂದು ಶಕ್ತಿ, ಮಹತ್ತರವಾದ ಶಕ್ತಿ ಇದೆ ಎಂದು ಎಲ್ಲರೂ ಅಂದುಕೊಂಡರು. ಆ ಹೊತ್ತೊಳಗೆ ನಮ್ಮಲ್ಲೂ ಒಂದರ್ಥದಲ್ಲಿ ನಮ್ಮ ಅಪ್ಪನ ಮನೆ ಅಂದರೆ ತಂದೆಯವರ ಮನೆತನ ಇವರು ಸಂಬಂಧಿಗಳು. ಒಂದರ್ಥದಲ್ಲಿ ನಮಗೆ ಅಣ್ಣ ಆಗಬೇಕು, ಹತ್ತಿರದ ಸಂಬಂಧಗಳು. ಆದರೆ ಇಲ್ಲೊಂದು ಚರಿತ್ರೆ ಅನ್ನುತ್ತಿತ್ತು. ಇದೆಲ್ಲವೂ ನಾಶವಾದಾಗ ಎಲ್ಲೋ ಒಂದು ಚಿಗುರಿನ ಹಂತ ಬಂತೋ ಏನೋ. 80ರ ಇಸವಿ ಆಗಿರಬಹುದು. ಆಗೊಂದು ನಮ್ಮ ಅಪ್ಪ ದೈವದ ಹತ್ತಿರ ಒಂದು ಪ್ರಾರ್ಥನೆ ಮಾಡಿಸಿದರು. ಯಾಕಂದರೆ ತನ್ನ ಮಗನಿಗೋಸ್ಕರ, ನನ್ನ ಅಣ್ಣ ಯೋಗೀಶ್ ಕುಮಾರಗೋಸ್ಕರ, ಅವನ ಅಭಿವೃದ್ಧಿಗೋಸ್ಕರ ಪ್ರಾರ್ಥನೆ ಮಾಡಿಸಿದಾಗ ದೈವ ಹೇಳಿತ್ತು, ನನಗೇನು ಕೊಡುತ್ತೀಯಿ ಎಂದು. ಇದು ಮಾಮೂಲಿ, ಎಲ್ಲ ದೈವಗಳು ಕೇಳುವುದು. ತಂದೆಯವರು ನಾನೇನ ಕೊಡುವುದು ಅಂದರು. ನೀ ಪಡಕೊಳ್ಳು ಅವನಿಂದ ಅಂದರು. ಸರಿ ಎಂದಿತು ದೈವ, ನಾನೇ ಪಡಕೊಳ್ಳುವೆ ಎಂದು. ಅಂತೆಯೇ 40 ವರ್ಷಗಳು ಬಿಟ್ಟು ಹೋದಂಥ ಒಂದು ನೇಮೋತ್ಸವ ಅವನಿಂದಲೇ ಅಂದು ಅನ್ನಲಾಗುವುದಿಲ್ಲ. ಆದರೂ ಅವನೊಂದು ಅದಕ್ಕೆ ಮುಖವಾಡಗಳ ಕೊಟ್ಟು ಆ ಸಂದರ್ಭದಲ್ಲಿ ಒಂದು ಉತ್ಸವ ಇಲ್ಲಿ ನಡೆಯಿತು. ಆ ಉತ್ಸವದ ಹೊತ್ತೊಳಗೆ ನಾ ಕಂಡ ದೃಶ್ಯ, ಇಲ್ಲಿ ಏನೂ ಇರಲಿಲ್ಲ. ಎಲ್ಲ ಗಿಡ ಮರಗಳು. ನಮ್ಮ ಎಲ್ಲ ಹುಡುಗರದನ್ನು ಸರಿಪಡಿಸಿ ಇದೇ ತಾಣದಲ್ಲಿ ಎತ್ತರದ ಗುಡ್ಡೆಯಾಗಿತ್ತಿದು ನಾನು ಕಂಡದ್ದು. ದೈವಗಳ ಚಿಂತನ ಅಲ್ಲಿತ್ತು. ಆವಾಗ ಇವನು ಚಿಕ್ಕ ಮಗುವಾಗಿದ್ದ. ನಾನು ಮೇಲೆ ಬಂದು ಯಾರಿಗೂ ಉಪದ್ರವವಾಗಬಾರದೆಂದು ಅತ್ತರೆ ಅಥವಾ ಅತ್ತಿತ್ತ ಓಡಿದೆಂದು ಮೇಲೆ ಕೂತಿದ್ದೆ ಅಮ್ಮನೊಡನೆ. ಆ ಹೊತ್ತು ನನಗೆ ದೈವಗಳ ದರ್ಶನ ನೋಡಿಯೇ ಗೊತ್ತಿಲ್ಲ. ಹತ್ತಿರದೆಲ್ಲಿಯೂ ಆದರೂ ನಮ್ಮ ಅಪ್ಪನವರು ಬಿಡುತ್ತಿರಲಿಲ್ಲ, ಹೋಗಲು ಕೂಡದು ಅನ್ನುತ್ತಿದ್ದರು. ಆ ಹೊತ್ತೊಳಗೆ ಏನೋ ಗೊತ್ತಿಲ್ಲ ಅಂತು. ಮೊದಲ ಬಾರಿ ನೋಡುವುದು ಬಹಳ ವಿಜೃಂಭಣೆಯಿಂದ ಆಗಿತ್ತು.
ಆದರೆ ದೈವ ಮಧ್ಯದಲ್ಲಿ ದಾರಿ ಇತ್ತು. ಏನೋ ಒಂದು ಕಾರ್ಯಕ್ಕಾಗಿ ಮೇಲೆ ಓಡಿ ಓಡಿ ಬಂದಾಗ ನನಗೆ ಅಚ್ಚರಿ ಆಯಿತು. ಯಾಕಂದರೆ ನಾವು ಮತ್ತೆ ಇರುವುದು ಎಲ್ಲ ಗಿಡ ಮರಗಳು ಅತ್ತ, ಇಲ್ಲಿ ಗುಡ್ಡೆ, ಖಾಲಿ ಗುಡ್ಡೆ. ಆವಾಗ ಅದು ತನ್ನ ಬಟ್ಟಲನ್ನು ಹಿಡಿದು ಕೇಳಿತು ನನಗೆ. ಅದೂ ಗೊತ್ತಿಲ್ಲ, ಆದರೆ ಅದು ಯಾಂತ್ರಿಕವಾಗಿ ಕೈ ಚಿನ್ನದ ಮೇಲೆ ಹೋಗಿ ಚಿನ್ನವ ಹಾಕಿಬಿಟ್ಟೆ. ಗೊತ್ತಿಲ್ಲ, ಏನು ಮಾಡುವುದೆಂದು ಗೊತ್ತಿಲ್ಲ, ಕೇಳುತ್ತಿದೆ ಹೀಗೆ ಹೀಗೆ ಅಂತ. ಹಾಗೆ ಕೊಟ್ಟದ್ದನ್ನು ಬಹಳ ಸಂತೋಷದಲ್ಲಿ ಕೊಂಡೋಗಿ ಹಾಕಿಕೊಂಡಿತ್ತು. ಆಮೇಲೆ ದೈವ ದರ್ಶನವಾಯಿತು. ಅಂದಿನಿಂದ ನಾ ಕಂಡೆ ಏನೋ ವಿಚಿತ್ರವಾದ ಚಿಂತನವ ಕಂಡೆ. ಮುಂದೆ ಮುಂದುವರಿ ನಾಮವೇ ಆಗಿದ್ದ ಈ ಪ್ರದೇಶ ಬಹಳ ಎತ್ತರಕ್ಕೆ ಹೋಯಿತು. ಎತ್ತರಕ್ಕೆ ಹೋದ ಕ್ಷಣವೂ ಕೂಡ ನಾನನ್ನುವೆ, ಇವರಿಂದಲೇ ನಮ್ಮ ಪಾಲೆಮಾರರು. ಯಾಕಂದರೆ ಆ ಹೆಸರೇ ಹಾಗೆ ಇದೆಯೋ ಏನೋ, ಅಥವಾ ದೈವಿಕ ಶಕ್ತಿಯ ಚಿಂತನ ಅವರೊಳಗೆ ತಾಯಿ ಕೊಟ್ಟಿದ್ದಾಳೋ ಏನೋ ಅನ್ನಿಸುವಿಕೆ. ಯಾಕಂದರೆ ಇಂತು ಮೇಲೆ ಕೊಂಡೊಯ್ಯಲಾಗುವುದಿಲ್ಲ. ಯಾಕೆ ಇದನ್ನು ಹೇಳುತ್ತಿದ್ದೇನೆ ಅಂದರೆ, ಇಂದು ಎಲ್ಲ ದೊಡ್ಡ ದೊಡ್ಡ ಕನ್ವೆನ್ಷನ್ ಸೆಂಟರು, ಪಾಲೆಮಾರ್ ಕನ್ವೆನ್ಷನ್ ಸೆಂಟರ್ ಹೇಳ್ತಿದ್ದೀರಿ, ಗಾರ್ಡನ್ ಹೇಳ್ತಿದ್ದೀರಿ, ಪಾಲೆಮಾರ್ ಗಾರ್ಡನ್, ಇನ್ನೊಂದು ಫಾರ್ಮ್ಸ್ ಎಲ್ಲವೂ ಹೇಳುತ್ತಿದ್ದೀರಾ. ಇದಕ್ಕೆಲ್ಲದಕ್ಕೆ ಚಾಲನೆ ಎಲ್ಲಿ ಕೊಡುತ್ತಿದ್ದಾರೆ ಎಂದು. ಏನಿದರ ಅರ್ಥ? ಚಾಲನೆ ಅದಕ್ಕೂ ಈ ಮಲ್ಲಿಕಾರ್ಜುನನೇ ಕಾರಣ ಆಗುತ್ತಿದ್ದಾನೋ ಏನು. ಯಾಕಂದರೆ ನಾನೇ ಅವನಿಂದ ಹೇಳಿಸಿದರು, ಅವರಿಂದ ಅಂತೂ ಇದನ್ನು ಇಲ್ಲಿಯೇ ಕೊಡಿಸಿದ್ದರು. ಬಹಳ ಸಂತೋಷ. ಯಾಕಂದರೆ ಇದು ಮೂಲ ಮನೆ ಇರುವಂಥ ಚಿಂತನವೇ ಅವರದು. ಇಲ್ಲಿ ಕುಟುಂಬವೇ ಇತ್ತು. ಅಂತಹ ಸ್ಥಳದಿಂದಲೇ ನೀನು ಕೊಡು ಅಂದರೋ ಏನೋ ಅವರಿಗೆ ಪ್ರೇರಣೆ. ಅದು ಬಹಳ ಸಂತೋಷ. ಯಾಕಂದರೆ ಈ ಹೊತ್ತೊಳಗೆ ನಮಗೆಲ್ಲರಿಗೂ ಇಷ್ಟೆಲ್ಲವನ್ನು ಸಾಧಿಸಿದ ವ್ಯಕ್ತಿತ್ವ ಏನಿರಬಹುದು, ಹೇಗಿರಬಹುದು ಅನ್ನುವ ಚಿಂತನ. ಏನೂ ಇಲ್ಲದವರು ಅಂದು ಹೇಳಿಲ್ಲ, ಇರಬಹುದು ಬೇಕಾದಷ್ಟು. ಆದರೆ ಇದ್ದವರು ಎಲ್ಲರೂ ಕೊಡುವರು, ಅಥವಾ ಇದ್ದವರೆಲ್ಲರೂ ಇಂಥದ್ದು ಕಟ್ಟಿಸುವರು ಎಂದು ಹೇಳಲಾಗುವುದಿಲ್ಲ. ಇದು ಕಟ್ಟಡ ಆಗಿರಬಹುದು, ಬರೆಯ ಕಟ್ಟಡವೇ ಅಂದು ಕೇಳಿದರೆ ಇಲ್ಲ. ಒಂದು ಶುಭ ಕಾರ್ಯಗಳು ಆಗುವಂಥ ಒಂದು ತಾಣವ ಕೊಟ್ಟಿದ್ದಾರೆ ಅಂದರೆ ಅದಕ್ಕಿಂತ ಮಿಗಿಲಾದ ಚಿಂತನೆ ಬೇರೆಲ್ಲ ಅನ್ನುವೆನು. ಯಾಕಂದರೆ ಎಲ್ಲ ಕಡೆಯಲ್ಲೂ ಬಹಳ ದೊಡ್ಡ ವಿಶೇಷ ಚಿಂತನೆ ಇದು. ಶುಭ ಕಾರ್ಯಗಳು ಪ್ರತಿಯೊಬ್ಬನ ಮನುಷ್ಯನ ಜೀವನದಲ್ಲಿ ಮದುವೆ ಎಂಬುದು ಬಹಳಷ್ಟು ದೊಡ್ಡ ಚಿಂತನೆ. ಅದನ್ನೇ ಇಲ್ಲೇ ನಡೆಸಿರಿ ಅನ್ನುವ ಒಂದು ಆಹ್ವಾನ ಇಲ್ಲಿದೆ ಪ್ರತಿಯೋರ್ವರಿಗೂ. ಮುಂದಿನ ಪೀಳಿಗೆಗೂ ಇರಬಹುದು, ಅಥವಾ ಅಲ್ಲಿಯ ಇನ್ನೂ ಆಗುವಂಥ ಚಾಲನೆ ಆಗುವಂಥ ಆ ಸಭಾಭವನದಲ್ಲೂ ಇರಬಹುದು ಅನ್ನುತ್ತಿದೆ. ಅದಕ್ಕಾಗಿ ಇಲ್ಲಿಂದಲೇ ಆ ಮಹಾಸ್ವಾಮಿಯವರ ಪ್ರೇರಣೆಯೂ ಇರಬಹುದು ಅವರಿಗೆ. ಯಾಕಂದರೆ ಮೊದಲು ಅವರು ಬಹಳ ಹತ್ತಿರದಲ್ಲಿ ಇದ್ದವರೇ. ನಾನಾದರೂ ದೂರ ಇರಬಹುದೋ ಏನೋ, ಅವರೆಲ್ಲರೂ ಒಂದೇ ಇದರಲ್ಲಿ ಬೆಳೆದವರು. ಆದ್ದರಿಂದ ಅವರ ಬಗ್ಗೆ ಅವರಿಗೆ ತುಂಬ ಕಾಳಜಿ ಇತ್ತು. ಆ ಪ್ರೇರಣೆಯೂ ಕೂಡ ಆಗಿರಬಹುದು. ಅಂತೂ ಈ ಮಲ್ಲಿಕಾರ್ಜುನ ಪ್ರೇರಣೆಯು ಈ ಮಹಾ ತಾಯಿ ಬಂದ ಬಳಿಕ ಇದೆಲ್ಲವನ್ನ ಸಾಧಿಸಿ ತೋರಿಸಿದಳು ಅನ್ನಬಹುದು. ಯಾರೇ ಆಗಲಿ, ನಾನು ಹೆಸರು ಹೇಳುವುದಿಲ್ಲ, ಎಲ್ಲರನ್ನೂ ಆ ತಾಯಿ ಅನ್ನುವ ಚಿಂತನದಲ್ಲಿ ಕರೆಯುತ್ತಿದ್ದೆ. ಗುರುವನದ ದುರ್ಗೆ ಎಂದು ಕರೆಯುವುದು, ಆದರೆ ಇಟ್ಟದ್ದು ಕಡೆಗೆ ಸ್ವಾಮಿಯವರು ಅದನ್ನು ಬೇರೆ ಚಿಂತನದಲ್ಲಿ ಮುಂದುವರಿಸಿದರು, ಮೂಲ ದುರ್ಗೆ ಎಂದು. ಆ ಮೂಲ ದುರ್ಗೆಯ ಚಿಂತನ ಕೊಟ್ಟಾಗಲೇ ಇಲ್ಲಿ ಎಲ್ಲ ಚಿಂತನಕ್ಕೂ ಒತ್ತು ಕೊಟ್ಟು, ಹಾಗಾಗಿ ಈ 4 ಸಭಾಭವನಗಳಿಗೂ ಕೂಡ ಒಂದು ಗಾರ್ಡನ್ ಅಂದರು, ಆ 2 ಸಭಾಭವನ, ಅದರಲ್ಲೂ ಕೂಡ ಒಂದು ಬಹಳ ಎತ್ತರದ್ದು ಅಲ್ಲಿಯೇ ಮಾಡಬಹುದಿತ್ತು ಅನ್ನಿಸ್ತಿದೆ. ಯಾಕೆ ಮಾಡಿಲ್ಲ ಪಾಲೆಮಾರ್ ಅಂತೂ ಮನಸ್ಸಿಗೆ ಬಂದಿತ್ತು ನನಗೆ. ಅಲ್ಲಿ ಅಷ್ಟು ದೊಡ್ಡದಿರುವಾಗ ಇಲ್ಲಿ ಯಾಕೆ ಈ ಸಣ್ಣ ಇದರಲ್ಲಿ ಚಾಲನೆ ಕೊಟ್ಟರು. ಆದರೆ ದೇಗುಲದ ಚಿಂತನದಲ್ಲಿ ಕೊಟ್ಟಿರಬಹುದು ಏನೋ ಅಲ್ಲ,
ಇದು ಬರೇ ದೇಗುಲದ ಚಿಂತನದಲ್ಲಿ ಅಲ್ಲ, ಇದು ಅವರ ಹಿರಿಯರೇ ಅಥವಾ ಆ ಮಹಾಸ್ವಾಮಿ ಪ್ರೇರಣೆ ಕೊಟ್ಟು ಅವರಿಂದಲೇ ಇದನ್ನು ಆಗಿಸಿ ಮುಂದಿನ ಪೀಳಿಗೆಗೂ ಇದನ್ನು ಉಳಿಸಿಕೊಳ್ಳುವಂಥ ಚಿಂತನವ ಕೊಟ್ಟಿರಬಹುದು ಅನ್ನುತ್ತಿದ್ದೀನಿ. ಇದು ಬಹಳ ಶ್ರೇಷ್ಠ, ಎಲ್ಲರಿಗಾಗಿ, ಇದು ಸಮಸ್ತ ಜನರಿಗಾಗಿ ಅವರು ಕೊಟ್ಟ ಕೊಡುಗೆ ಅನ್ನಬಹುದು ಅನ್ನೋದು. ಅದನ್ನು ಉಪಯೋಗಿಸಿಕೊಳ್ಳುವುದು ನಮ್ಮ ಎಲ್ಲರಿಗೂ ಬಿಟ್ಟಂಥ ಕೆಲಸ. ಯಾಕಂದರೆ ಇಲ್ಲೇ ಆಗಲಿ ಇದು ಸಣ್ಣದಿರಬಹುದು, ಆದರೆ ಇದರ ಶಕ್ತಿಯುತವಾದ ಚಿಂತನ ಬೇರೆ ಇರಬಹುದು. ಅಲ್ಲಿ ದೊಡ್ಡದಿರಬಹುದು, ಬೇಕಾದಷ್ಟು ದೊಡ್ಡದು, ಅಲ್ಲೂ ಕೂಡ ಎಲ್ಲರಿಗೂ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಯಾಕಂದರೆ ನಾನು ಹೋಗಿದ್ದೇನೆ, ನೋಡಿದ್ದೇನೆ, ಮೊದಲ ಬಾರಿ ಕರೆದಿದ್ದರು, ಹೋಗಿದ್ದೆ, ಬಹಳ ಸುಂದರವಾಗಿದೆ. ಅಂತಹದನ್ನು ಈ ನಮ್ಮ ಮಂಗಳೂರಿನಲ್ಲಂತೂ ಕಂಡೇ ಇಲ್ಲ, ಹೊರಗೆ ನಾನು ತಿರುಗಾಡಿಲ್ಲ. ಆದರೂ ನಾನನ್ನುವೆ ಬಹಳ ಒಳ್ಳೆಯ ಎಲ್ಲ ಕೊಠಡಿಗಳಾಗಲಿ, ಎಲ್ಲ ಸಭಾಂಗಣಗಳಾಗಲಿ, ಎಲ್ಲ ವ್ಯವಸ್ಥೆಗಳು ಕೂಡ ಅಚ್ಚುಕಟ್ಟಾಗಿ ಬಂದಿದೆ ಅನ್ನಬಹುದು. ಇದು ಉದ್ಘಾಟನೆಯ ಚಿಂತನದಲ್ಲಿ ನಾಳೆ ಇದ್ದಾರೆ. ಬಹಳ ಶ್ರೇಷ್ಠವಾದ, ಯಾರು ಏನು ಅಂದರೂ ಕೂಡ ನಮಗನ್ನಿಸಿದ್ದನ್ನು ನಾನು ಹೇಳುತ್ತಿದ್ದೀನಿ, ಬಹಳ ಶ್ರೇಷ್ಠವಾದ ಸೇವಾ ಕಾರ್ಯ ಇದು ಅನ್ನಬಹುದು. ಎಲ್ಲರಿಗೂ ಒದಗಿ ಬರುವುದಿಲ್ಲ, ಕಟ್ಟುವೆನೆಂದರೂ ಕಟ್ಟಲಾಗುವುದಿಲ್ಲ, ಕಟ್ಟಬೇಕೆಂದು ಆಸೆ ಇದ್ದರೂ ಕೂಡ ಆ ಹೊತ್ತಲ್ಲಿ ಕಟ್ಟಲಾಗುವುದಿಲ್ಲ. ಏನು ಒಂದು ಚಿಕ್ಕ ಮನೆಯನ್ನು ಕಟ್ಟಬೇಕೆಂದರೂ ಕಟ್ಟಲಾಗುವುದಿಲ್ಲ. ಆ ಹೊತ್ತು ಬರಬೇಕು, ಅವರಿಂದಲೇ ಆಗಬೇಕು ಅನ್ನುವ ದೈವಿ ಸಂಕಲ್ಪ ಇರಬೇಕು ಅನ್ನುತ್ತಿದ್ದೇನೆ. ಅದರಿಂದ ಈ ಚಾಲನೆ, ಇದು ಲೋಕಾರ್ಪಣೆಗೆ ಚಾಲನೆಯ ಕೊಡುತ್ತಿದ್ದಾರೆ. ಅದು ಒಳ್ಳೆಯ ರೀತಿಯಿಂದ ಆಗಲೆಂದು ನಾನು ಆಶಿಸುತ್ತಿದ್ದೇನೆ. ಮತ್ತು ಆ ಮಹಾಸ್ವಾಮಿಯವರು ಕೂಡ ಇದನ್ನೇ, ಅವರ ಪೂರ್ಣ ಅನುಗ್ರಹ ಅವರಿಗೆ ಇರಲಿ ಅಥವಾ ಸಮಸ್ತ ಜನರಿಗೂ ಇರಲಿ. ಇಲ್ಲಿ ಮಾತ್ರವಲ್ಲ, ನಾನು ವಿಶ್ವವ್ಯಾಪಿಯಾಗಿ ಅನ್ನುತ್ತಿದ್ದೇನೆ, ಎಲ್ಲರಿಗೂ ಒಳ್ಳೆಯದೇ ಆಗಲೆಂಬ ಚಿಂತನ ನಿತ್ಯವೂ ಅನ್ನುತ್ತಿದ್ದೇನೆ. ಅದೇ ಮಾತುಗಳ ಇಂದು ಇಲ್ಲಿ ಕುಳಿತ ಎಲ್ಲ ಮಹಾನ್ ಗಣ್ಯರಿಗೆಲ್ಲರಿಗೂ ಅನ್ನುತ್ತಿದ್ದೀನಿ, ಸ್ವಾಮಿಗಳಿಗೂ ಕೂಡ. ಇಂತಹ ಒಂದು ಮಹತ್ಕರವಾದ ಕಾರ್ಯದಲ್ಲಿ ನಾವೆಲ್ಲ ಭಾಗಿಗಳಾಗಿದ್ದೇವೆ, ನೀವು ಭಾಗಿಗಳಾಗಿದ್ದೀರಾ, ನೋಡುತ್ತಿದ್ದೀರಾ. ಆದರೆ ಇದರ ವೈಭವೀಕರಣ ಮುಂದೊಂದು ದಿನ ಮತ್ತಷ್ಟು ಎತ್ತರಕ್ಕೆ ಹೋಗಬಹುದು ಅನ್ನುತ್ತಿದ್ದೇನೆ. ಯಾಕಂದರೆ ಮೂಲ ದುರ್ಗೆ ಮತ್ತು ಈ ಮಲ್ಲಿಕಾರ್ಜುನ ಸ್ವಾಮಿಯವರ ಪೂರ್ಣಾನುಗ್ರಹದಿಂದ ಅದು ಮೇಲೇಳಬಹುದು. ಅಂತೆಯೇ ಮಹಾಸ್ವಾಮಿಯವರು ಇದನ್ನು ಕಟ್ಟಿಕೊಟ್ಟಿದ್ದಾರೆ. ಆವತ್ತು ಕಟ್ಟಿದವರು ಇವರಾಗಿರಬಹುದು, ಆದರೆ ಕಟ್ಟಲೇಬೇಕೆಂದು ಹಠ ಮಾಡಿದವರು ಮಹಾಸ್ವಾಮಿಯವರು. ನೀನಿದನ್ನು ಆಗಿಸು, ಮುಂದೆ ಆಗುತ್ತದೆ ಅಂದರವರೊಳಗೆ. ಇಲ್ಲವಾದರೆ ಕಾಡು, ಯಾರೂ ಮುಟ್ಟಲಾಗದ ಜಾಗ ಆಗಿತ್ತು ಇದು. ಆದರೆ ಅವರು ಅದನ್ನು, ಆ ಜಾಗವನ್ನು ಸರಿಪಡಿಸಿ ನೀ ಮುಂದೊತ್ತು ಅಂದರು ಆ ಪಾಲೆಮಾರರು. ಅವರದನ್ನು ಮುಂದುವರಿಸಿದರು. ಇದು ಜಗಜ್ಜಾಹೀರವಾಗಲಿ ಅನ್ನುತ್ತಿದ್ದೇನೆ. ಎಲ್ಲರೂ ಇದರ ಸದುಪಯೋಗ ಪಡಿಸಲಿ. ಯಾಕಂದರೆ ವಿವಾಹ ಅಥವಾ ಯಾವುದೇ ಸಮಾರಂಭಗಳಿಗೂ ಇದನ್ನು ನೀವೆಲ್ಲರೂ ಉಪಯೋಗಿಸಿಕೊಳ್ಳಿ ಅನ್ನುತ್ತಿದ್ದೆ. ಇಷ್ಟಂದು ನಾನು ಆ ಮಹಾಸ್ವಾಮಿಯವರು, ಆ ಮಹಾತಾಯಿಯು ನಿಮಗೆಲ್ಲರಿಗೂ ಅನುಗ್ರಹ ಕೊಡಲೆಂದೇ ಅನ್ನುತ್ತಿದ್ದೇನೆ. ಅನುಗ್ರಹಿಸಲಿ ಎಂಬ ಆಶೆಯೊಂದಿಗೆ ನಾನು ಅಂತೆ ಅನ್ನುತ್ತಿದ್ದೇನೆ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಮಾಯಾತೀತತೆಯ, ಮಾಯೆಯ ಅತೀತತೆಯ ಸೊಬಗಂದ ಧರೆಗೆ ತಂದವನೋರ್ವಗ ಅವನ ಪೊಡಮೊಟ್ಟುನ ಅಂದರವರು ಆಶೀರ್ವಚನವ ಆಗಿಸಿ ಚಾಲನೆಯ ಕೊಡಿ ಅಂದರು. ಇಲ್ಲಿ ಆಶೀರ್ವಚನ ಅನ್ನುವ ಚಿಂತನವೇ ಇತಿಹಾಸದ ಪುಟಗಳ ಎಬ್ಬಿಸುವ ಚಿಂತನವಿದು.
ವಚನವು ಆಶೀರ್ವಾದವು ಇಲ್ಲಿ ಬಂದಂಥ ದೇವ ಸಾನ್ನಿಧ್ಯಗಳ ವಾಕ್ ಪ್ರಧಾನವೇ ಆದಂಥ ದೇವ ಸಾನ್ನಿಧ್ಯಗಳ ಉಪಾಧಿ ನಾನಾಗಿ ಕೊಂಚ ದೇವತತ್ವಗಳ ವಚನ ಅನ್ನಿರಿ ಅಥವಾ ಇತಿಹಾಸ ಅನ್ನಿರಿ ಅಥವಾ ಇದ ಪುರಾಣದ ಸ್ಪರ್ಶತೆಯ ಆಗಿಸುವ ಚಿಂತನ ಅನ್ನಿರಿ. ಕಥೆಯೊಂದ ಅನ್ನಲಿದ್ದೇನೆ ನಾ. ಕಾರಣ ಈ ಕ್ಷೇತ್ರ ಸಾಮಾನ್ಯ ಕ್ಷೇತ್ರವಲ್ಲ. ಈ ಕ್ಷೇತ್ರದ ಇತಿಹಾಸ ಬರೇ ಇತಿಹಾಸದ ವರ್ತುಲದೊಳಗಿಲ್ಲ. ಇದು ಬರೇ ಇತಿಹಾಸದ ವರ್ತುಲದೊಳಗಿಲ್ಲ. ಈ ಕ್ಷೇತ್ರದ ದೇವತತ್ವದ ಇತಿಹಾಸ ಇತಿಹಾಸದ ಭಾವದಲ್ಲೂ ಇಲ್ಲ, ಪುರಾಣಗಳ ಭಾವದಲ್ಲೂ ಇಲ್ಲ. ಸೃಷ್ಟಿಯ ಆದಿಯಿಂದ ಆದಿಯ ಚಿಂತನದೊಳಗ ಸ್ಪರ್ಶಿಸುತ್ತಿದೆ ಅಂದೆ ನಾ. ಸೃಷ್ಟಿಯ ಆದಿಯ ಚಿಂತನದಿಂದ ಸ್ಪರ್ಶಿಸುತ್ತಿದೆ. ಇದರ ಕತೆ ಸೃಷ್ಟಿಯ ಕತೆ. ಅದಕ್ಕಿಲ್ಲಿ ಪಾಲೆಮಾರವರು ಸಭಾಂಗಣವಾಗಿಸಿದರಂದಾಗ ಇದು ಬರೇ ಸಭಾಂಗಣವಲ್ಲ, ಇತಿಹಾಸದ ಪುಟಗಳ ಎಬ್ಬಿಸುವ ಬರೇ ಆಧ್ಯಾತ್ಮ ಕೇಂದ್ರ ಮಾತ್ರವಲ್ಲ, ದೇವಿ ಸಂಕಲ್ಪಗಳ ಅಥವಾ ದೈವಿಕ ಸಂಕಲ್ಪಗಳ ಎಬ್ಬಿಸುವ ಆಧ್ಯಾತ್ಮ ಕೇಂದ್ರ ಮಾತ್ರವಲ್ಲ, ಅದಕ್ಕಿಂತಲೂ ಕೊಂಚ ಸೃಷ್ಟಿಯನ್ನೇ ಉಳಿಸುವ ಕೇಂದ್ರದ ಸಂಕೇತವಿದು. ಕಾರಣ ಇಲ್ಲಿರುವ ದೇವತತ್ವಗಳ ಇತಿಹಾಸದ ಮೆಲುಕ ಕೊಂಚ ಅನ್ನಬೇಕೆಂದು ಅನಿಸುತ್ತಿದೆ ನನಗ. ಈ ಅವಕಾಶ ಈ ಲೋಕಾರ್ಪಣೆಯ ಈ ಹೊತ್ತೊಳಗ ಇದ ಕೊಡದೇ ಹೋದರೆ ದೇವತತ್ವಗಳಿಗೆ ಕೊಡುವ ನ್ಯಾಯವಲ್ಲವೆಂದೇ ಈ ಭಾವದಲ್ಲಿ ನಿಂತನ ಅನ್ನಬೇಕಾದ ಅನಿವಾರ್ಯತೆ ಎನ್ನದು. ಕಾರಣ ಕತೆ ಇಲ್ಲಿ ಅದು ಬೃಹತ್ತಾಗಿದೆ. ಅಂದು ಪರಶುರಾಮ ಎಲ್ಲವ ಆಗಿಸಿ ಆ ಜಮದಾಗ್ನಿಯ ಆಶ್ರಮದ ಚಿಂತನ ಅಲ್ಲಾದ ಒಂದು ಅರ್ಥದೊಳಗೆ ದುರಿತವಾಯಿತಲ್ಲಿ. ಈ ರೇಣುಕೆ ಎಂಬ ಚಿಂತನದೊಳಗ ಆ ದಾಕ್ಷಾಯಿಣಿಯ ಭಾವ ಅಥವಾ ದಾಕ್ಷಾಯಿಣಿ ಅಂದಾಗ ಪರಿಪೂರ್ಣವಾದ ಈ ಮಾಯೆಯ ಚಿತ್ರಣ ಒಂದು ಸೃಷ್ಟಿಯ ಆದಿಯೊಳಗ ಕೊಂಚ ಅತ್ತಿತ್ತಾದ ಭಾವ ಮುಂದೆ ರೇಣುಕೆಯ ಛಾಯೆಯಾಗಿ ಮುಂದುವರಿದು ಒಂದರ್ಥದೊಳಗ ಜಗತ್ತಿನ ಎಲ್ಲ ಸ್ಥಿತಿಗತಿಗಳಿಗೆ ಅಥವಾ ಒಂದರ್ಥದೊಳಗ ಸತ್ಯುಗದಿಂದ ಅಂದಿನ ಅಸತ್ಯುಗದಿಂದ ಈ ಯುಗಗಳ ಪಯಣಕ್ಕ ಏನೋ ಒಂದು ದುರಿತ ಕಾರಣವಾಯಿತಲ್ಲಿ. ಪರಶುರಾಮ ತನ್ನದೇ ಆದ ತಾಯಿಯ ಶಿರಚ್ಛೇದನ ಮಾಡಿದಾಗ ಮಾತೃಶಾಪವು ಅವಾಗ ದೊರಕಿತನ್ನುತ್ತಿದ್ದೇನೆ. ಅಲ್ಲಿ ಅಂದಿರಬಹುದು ಜಮದಾಗ್ನಿ ತಂದೆಯ ಭಾವದಲ್ಲಿ. ಅಲ್ಲಿ ಪಿತೃವಾಕ್ಯ ಪರಿಪಾಲನೆಯೂ ಇತ್ತು. ಸಂದಿಗ್ಧ ಪರಿಸ್ಥಿತಿ
ಪರಶುರಾಮಗೆ. ಅಲ್ಲಾದ ಚಿಂತನದ ಅಥವಾ ಅಲ್ಲಾದ ಭಾವಗಳ ಸಂಘರ್ಷ ಮುಂದೆ ಜಗಕ್ಕ ಮಾರಕವಾಯಿತು ಅನ್ನುತ್ತಿದ್ದೇನೆ ನಾ. ಸಂಘರ್ಷವಾಯಿತಲ್ಲಿ. ಪರಕ್ರಿಯೆಗಳ ಸಂಘರ್ಷವಾಯಿತಲ್ಲಿ. ಜ್ಞಾನಗಳ ವಾಗ್ ಯುದ್ಧವಾಯಿತಲ್ಲಿ. ಯಾವುದು ಸರಿ? ಪಿತೃವಾಕ್ಯ ಪರಿಪಾಲನೆಯೇ ಅಥವಾ ಮಾತೃಹತ್ಯ ಅನ್ನಬಹುದೇ? ಅದರೊಂದು ಮಾತು, ಪರಶುರಾಮನ ಪರಿವಾರ ಎಲ್ಲ ಅಂದು ದೇವಾಂಶ ಸಂಭೂತರವರು. ಲೋಕದ ಕಲ್ಯಾಣಾರ್ಥಾಯ ತಮ್ಮನ್ನೇತ ಆ ರೇಣುಕೆ ತನ್ನನ್ನೇತ ತ್ಯಾಗ ಆಗಿಸಿದ ಚಿಂತನ ಇಲ್ಲಿದೆ. ಅಂದಿನ ಹೊತ್ತೊಳಗೂ ಲೋಕದ ಉದ್ಧಾರಕ್ಕಾಗಿ ದಾಕ್ಷಾಯಿಣಿಯ ಮತ್ತೊಂದು ಸ್ವರೂಪವ ಪಡಕೊಂಡವಳೋರ್ವಳು ತ್ಯಾಗಿಯೇ ಆದಳು. ಉಳಿದವರ ಯಾರಿಗೂ ಆ ನೋವು ಅರ್ಥವಾಗಿರಲಿಲ್ಲ. ಪರಶುರಾಮನಿಗೆ ಅನಿವಾರ್ಯ ಸಿದ್ಧಾಂತವಾಗಿತ್ತಂದು. ಅಲ್ಲಿ ಪರಶುರಾಮನ ಅಣ್ಣನಾದವನೋರ್ವ ಒಂದರ್ಥದೊಳಗೆ ಅವಾಗ ನೋವಾಯಿತು. ಪರಶುರಾಮಗೆ ಒಂದು ಶಾಪವ ಕೊಟ್ಟ. ನೀನಿನ್ನ ಆತ್ಮವ ಕಳಚಿಕೊಳ್ಳೋ, ಶರೀರವಲ್ಲ, ಈ ಆತ್ಮ ನಿನಗ ದೊರಕದಿರಲೆನ್ನುವ ಸಿದ್ಧಾಂತ ಅಲ್ಲಿ ಅವ ಅದ ಕೊಟ್ಟ. ಮುಂದೆ ಈ ಎಲ್ಲ ಶಾಪಗಳು ಇಂದಿನ ಜಗತ್ತಿನ ಈ ಸ್ಥಿತಿಗೆ, ಈ ಯುಗದ, ಈ ಕಲಿಯುಗದ, ಈ ಅಂತ್ಯದ ಈ ಸ್ಥಿತಿಗೆ ಕಾರಣವಾಯಿತು ಅನ್ನುತ್ತಿದ್ದೇನೆ ನಾ. ಅಲ್ಲಿ ಗ್ಲಾಣಿ ಆಯಿತಲ್ಲಿ ಶರೀರದಲ್ಲ, ಆತ್ಮಚಿಂತನಗಳ ಗ್ಲಾಣಿ. ಮುಂದೆ ಬಂದ ಗುರುಗಳೆಲ್ಲರ ಗುರುವೋರ್ವ ಮಚ್ಚೇಂದ್ರನಾಥ, ಯೋಗೇಶ್ವರೇಶ್ವರನಾಥ, ಯೋಗಿಯಾತ, ಒಂದರ್ಥದೊಳಗೆ ಆದಿಯೋಗಿ. ಅಪರಕ್ರಿಯೆಯ ರೂವಾರಿಯಾತ. ಪರಕ್ರಿಯೆ ಅವನೊಳಗೆ ಇತ್ತು. ಆ ಅಪರಕ್ರಿಯೆಯ ತನ್ನ ಶಿಷ್ಯಂದರಿಗೆ ಕೊಟ್ಟ ತಾಣವಿದು. ಅಲ್ಲೂ ದುರಿತವಾಯಿತು ಅನ್ನುತ್ತಿದ್ದೇನೆ ನಾ. ಕಾರಣ ಆ ಅಪರಕ್ರಿಯೆಯ ಪಡಕೊಂಡು ಏನೇನೋ ಆಗಿಸಿದರು ಶಿಷ್ಯರುಗಳು, ಪಂಥಗಳ ಸೃಷ್ಟಿಸಿದರು. ಇಂದಿನ ಚಾಲನೆಯ ಹೊತ್ತೊಳಗ ನೀವು ಅನ್ನಬಹುದು, ಈ ದುರಿತದ ಕಥೆಯ ಆಕನ್ನುವೆನಾ? ಪ್ರಶ್ನೆ ಒಂದಿದೆ ಅನ್ನೋದು. ಎಲ್ಲಿ ದುರಿತ ಆಯಿತೋ, ಎಲ್ಲಿ ಕಾಡಂದಿರೋ, ಅಲ್ಲಿಂದ ನಾಡ ಕಟ್ಟುವ ಕ್ರಿಯೆ ಇದು ಅನ್ನುವೆನಾ? ಮುಂದಿನ ಜನಾಂಗಕ್ಕ ಇಲ್ಲಿಂದ ಪ್ರಾರಂಭವಾಗಬೇಕು ಅನ್ನುವ ಚಿಂತನ. ಅಂದಾದ ದೋಷಗಳ ಸರಿಪಡಿಸಲೇಬೇಕು. ಸರಿಪಡಿಸದೇ ಹೋದರೆ ಮುಂದೆ ಅದು ಜಗಕ್ಕ ಮಾರಕವಾಗಬೇಕು ಬಹುದೇನೋ. ಶಕ್ತಿ ವ್ಯಕ್ತಿಗಳ ತತ್ವವಿದು ಅನ್ನುವೆನಾ? ಇಲ್ಲಿ ಮೇಳೈಸಿದೆ ವ್ಯಕ್ತಿ ಶಕ್ತಿಗಳ ತತ್ವವಿದು, ಮೇಳೈಸಿದೆ ಇಲ್ಲಿ ಅಂತ ತಾಣವಿದು. ಅಂತಾದರೆ ಮುಂದಿನ ಹಂತದಲ್ಲಿ ಪರಶುರಾಮಗ ಮಚ್ಚೇಂದ್ರನಾಥ ಗುರು ಒಂದರ್ಥದೊಳಗ ಶಾಪವಲ್ಲ, ಒಂದು ಮಾತಂದ ಅಂದು, ಧರ್ಮ ಯಾವುದಯ್ಯ ನಿನ್ನಯ ಕುಲಧರ್ಮ ಯಾವುದಯ್ಯ? ನೀ ತಪಸ್ಸ ಆಗಿಸಿದ್ಯಾ, ನೀ ತ್ರಿಲೋಕ ಸಂಚಾರಿಯಾಗಿದ್ಯಾ, ಇಂದು ಕೇಳುತ್ತಿಹೆನಾ ಪರವಿದ್ಯೆಯ ರುವಾರಿನ? ನಿನಗ ಕೇಳುತ್ತಿದ್ದೇನೆ, ನಿನ್ನಯ ಧರ್ಮ ಯಾವುದು? ನಿನ್ನಯ ಚಿಂತನ ಯಾವುದು?
ಕೊಡಲಿಯ ಪಡಕೊಂಡು ಅಂತೇ ನಿಲ್ಲುವೆಯಾ, ಅಥವಾ ನಿನ್ನ ಆತ್ಮಧರ್ಮವ ಆಗಿಸುವೆಯಾ? ಮಚ್ಚೇಂದ್ರನಾಥ ಗುರು ತೋರಿಸಿದ ನಾಥ, ನಿನ್ನಾತ್ಮ ಈ ಆತ್ಮ ಧರ್ಮವ ಮಾಡು. ಅಲ್ಲಿ 19 ವರ್ಷ ವಾಗ್ಯುದ್ಧವಾಯಿತು. ಅಪರಕ್ರಿಯೆಯ ಮತ್ತು ಪರಕ್ರಿಯೆಯ, ಅಪರಕ್ರಿಯೆ ಅನ್ನೋದು ನೀವು ಅನ್ನುವ ಈ ತಾಂತ್ರಿಕ ವಿಧಾನಗಳು ಅಥವಾ ಈ ದೇವ ಶಕ್ತಿಗಳ ಅಥವಾ ಪ್ರಕೃತಿಯೊಳಗಿರುವಂಥ ಶಕ್ತಿಗಳ ಉಪಯೋಗಿಸಿಕೊಂಡು ಆಗಿಸುವ ಕ್ರಿಯೆಗೆ ಅಪರಕ್ರಿಯೆ ಅನ್ನುವುದು. ಪರಕ್ರಿಯೆ ಅನ್ನೋದು ಆತ್ಮಜ್ಞಾನ, ಆತ್ಮಿಕ ಭಾವಗಳಲ್ಲಿ ಆದಂಥ ಪೈಪೋಟಿ. ಇದು ಪರಶುರಾಮ ಅಪರಕ್ರಿಯೆ, ಅವಾಗ ಅನುಭವ ಇತ್ತು, ಅಪರಕ್ರಿಯೆಯ ಅನುಭವ. ಇಲ್ಲಿ ಮಚ್ಚೇಂದ್ರನಾಥನಿಗೆ, ಆ ಗುರುವಾದವನಿಗೆ, ಅವ ಪರಾತತ್ವನ ಅಪರಾತತ್ವದ ರೂವಾರಿ ಆತ. ಇದರೊಳಗೆ ಜ್ಞಾನ ಹೊರಹೊಮ್ಮಿತನ್ನುತ್ತಿದ್ದೇನೆ. ಒಂದರ್ಥದೊಳಗ ಮಂದಾರ ಪರ್ವತದ ಅಡಿಯೊಳಗ ಆದಂಥ ದೇವ ಭಾವಗಳಲ್ಲಿ, 2 ದೇವ ತತ್ವಗಳಲ್ಲಿ ಸಂಘರ್ಷವಾಯಿತು. ಅಲ್ಲಿ ಆ ಸಂಘರ್ಷದ ಅಮೃತವೇ ಇಂದು ಕಾಣುತ್ತಿದ್ದೇವೆ ನಾವು. ವಿಭಿನ್ನವಾದ ಕತೆ. ಒಂದರ್ಥದೊಳಗ ಪರಶುರಾಮ ಕ್ಷೇತ್ರ ನೀವೆಂದು ಅನ್ನುವ ಈ ಕರಾವಳಿಯ ಈ ಇತಿಹಾಸದ ಭಾವಕ್ಕೊಂದು ಅರ್ಥ ಕೊಟ್ಟ ಕ್ಷೇತ್ರ ಮಾತ್ರವಲ್ಲ, ಅದರ ಮೂಲ ಸೃಷ್ಟಿಯೇ ಆದಂಥ ಕ್ಷೇತ್ರವಿದು. ಇದು ಕ್ಷೇತ್ರ ಅನ್ನುವೆನ. ಇಲ್ಲಿ ಮಲ್ಲಿಕಾರ್ಜುನನಿರುವ ದುರ್ಗಾ ಅಂದಿರ, ಗುರುವನ ಅಂದಿರ ಅಂತಾದರೆ, ಗುರು ತನ್ನ ಶಿಷ್ಯರಿಗೆ ಲೋಕದ ಕಥೆಯ, ಲೋಕದ ವಾಸ್ತವವ ಅಂದ ತಾಣವಿದು. ಹಾಗೂ ಮೂಲ ದುರ್ಗೆ ಅಂದಿರ. ನಾ ಮೂಲ ದುರ್ಗೆ ಅನ್ನುತ್ತಿಲ್ಲ, ಅಮ್ಮ ಅಂದರು ಮೂಲ ದುರ್ಗೆ ಅಂದು, ನಾ ಅನ್ನುತ್ತಿಲ್ಲ ಅವಳ. ಪರಾತ್ಪರೆಯ ಭಾವವದು, ಒಂದು ಮಚ್ಚೇಂದ್ರನಾಥನ ಮನೋನ್ಮಯೇ ಆದಂಥ ತಾಯಿ. ಇದೆಲ್ಲವ ಕಂಡು ಮಹಾಸ್ವಾಮಿಯವರು ಇತಿಹಾಸದಲ್ಲಿ ಆದಂಥ ಚಿಂತನಗಳಿಗೆ ಒಂದರ್ಥದೊಳಗೆ ನ್ಯಾಯ ಕೊಡಬೇಕೆಂದೇ, ಅದು ನ್ಯಾಯ ಕೊಟ್ಟಾಗ ಮುಂದಿನ ಯುಗಕ್ಕೆ ನಾವು ದಾಪುಗಾಲು ಇಡಲೇಬೇಕೆಂದೇ. ಕಾರಣ ಎಲ್ಲಾದರೂ ಒಂದು ಕಡೆ ಆಗಬೇಕಿತ್ತಿದ್ದು ಕ್ರಿಯೆ, ಜಗದ ಯಾವುದೋ ಒಂದು ಮೂಲೆಯಲ್ಲಿ, ಅದು ಇಲ್ಲ ಆಗಿದೆ. ಯುಗ ಪರಿವರ್ತನೆ ಅಂತೆ ಆಗದು. ಅದಕ್ಕೆ ಹಿಂದಾದ ದುರಿತಗಳ ಕಳಚಿಕೊಳ್ಳುವ ಚಿಂತನ ಬೇಕು. ಅಂತೆ ನಾ ಯುಗ ಪರಿವರ್ತನೆ ಮಾಡುವೆ ಅಂದಾಗ ಅಂತೆ ಆಗದು. ಶ್ರಮ ಬೇಕು, ಪುಣ್ಯಗಳ ಧಾರೆ ಬೇಕಿಲ್ಲಿ. ಅದ 27 ವರ್ಷಗಳು ಅಲ್ಲಿ ಮರಕಡದಲ್ಲೂ ಅಂದಿದ್ದರವರು. ಇದು ಮೂಲ 3 ಕೇಂದ್ರಗಳು, ಮೂಲ ಸನಾತನತೆಯ ಮೂಲ ಕೇಂದ್ರಗಳಂದಿದ್ದರು. ಕಾರಣ ಇಲ್ಲಿಯ ಇತಿಹಾಸ ಸಾಕ್ಷಿ. ಮುಂದಾಯಿತು ಇತಿಹಾಸದ ಭಾವದಲ್ಲಿ, ಮುಂದಾಯಿತು ಶಾಂತಯ್ಯ ಅಜ್ಜನ ಆ ಚಿಂತನ. ಶಾಂತಯ್ಯ, ನಾವು ಶಾಂತಯ್ಯ ಅಜ್ಜ ಎಂದು ಕರೆದೇವವರ. ಆದರೆ ಅಲ್ಲಿ ಕೊನೆಯ ಪರಕೀಯರ ದಾಳಿ ಆದಾಗ ಆ ಶಾಂತಯ್ಯ ಅಜ್ಜ ಅನ್ನುವ ಆ ಚೈತನ್ಯ ಒಂದು ಅರ್ಥದೊಳಗೆ ಈ ಕರಾವಳಿ ಪ್ರದೇಶವ ಸಂರಕ್ಷಿಸಿದ ಬೃಹದಾದ ಇತಿಹಾಸ ಇದೆ. 600-700 ವರ್ಷಗಳ ಹಿಂದೆ. ಇದೆಲ್ಲವೂ ಒಂದರ್ಥದೊಳಗೆ ಒಂದು ಜಾಡಿನಲ್ಲಿ ಹೆಣೆದಿದೆ ಅನ್ನುತ್ತಿದ್ದೇನೆ ನಾವು. ಅದಕ್ಕೆ ಪಾಲೆಮಾರರಿಗೊಂದು ಮಾತೊಂದು ಅಂದೆನಾ, ಎಲ್ಲೂ ಗೆದ್ದರು ಇಲ್ಲಿ ಗೆಲ್ಲಲೇಬೇಕು, ಇದು ಮೂಲ. ಇಲ್ಲಿ ಗೆದ್ದರೆ ಎಲ್ಲೂ ಗೆಲ್ಲಬಹುದನ್ನುವ ಈ ಚಿಂತನವನ್ನುತ್ತಿದ್ದೇನೆ ನಾ.
ಬಹುಶಃ ಅದಕ್ಕಾಗಿ ಆ ಪ್ರಜ್ಞೆಯ ಕೊಟ್ಟರೇನೋ ಸ್ವಾಮಿಯವರು. ಈ ಕ್ಷೇತ್ರದಿಂದಲೇ ಒಂದರ್ಥದೊಳಗೆ ಸಮಾಜಮುಖಿ ಅಂದೇನಾ, ಸಮಾಜಮುಖಿ ಆಗಬೇಕಾದರೆ ಬರೇ ಅಂದಾಗ ಸಮಾಜಮುಖಿ ಆಗೋದಿಲ್ಲ. ಅಲ್ಲಿರುವ ತತ್ವದ ಭಾವಗಳು ಪ್ರತಿಯೊಂದು ವ್ಯಕ್ತಿ ಭಾವದಲ್ಲಿ ಪಸರಿಸಬೇಕನ್ನುವ ಬೃಹದಾದ ಚಿಂತನ ಹೊಂದಿದೆ. ಅದು ಅನ್ನಲೇಬೇಕಿತ್ತು. ಬರೇ ಮಾನುಷಿಕ ಚಿಂತನವಲ್ಲ. ಈ ಕ್ಷೇತ್ರದಿಂದ ಒಂದರ್ಥದೊಳಗ ತುಂಗುದಾಣ ಅಂದೇನಾ, ಸಂಸ್ಕೃತಿಯ ತುಂಗುದಾಣ ಅಂದೇನಾ. ಅಲ್ಲೊಂದು ಉಡುಪಿಯ ಆ ಕ್ಷೇತ್ರದೊಳಗ ಅಂದಿದ್ದೇನಾ, ಇದು ಸಂಸ್ಕೃತಿಯ ತುಂಗುದಾಣವೋ ಅಥವಾ ತಂಗುದಾಣವೋ. ಇಲ್ಲೂ ಅಂತೆ ಅನ್ನುತ್ತಿದ್ದೇನೆನಾ. ಕ್ಷೇತ್ರದ ಇತಿಹಾಸ ಜಗತ್ತಿನ ಸಂಸ್ಕೃತಿಯ ತುಂಗುದಾಣ. ಇದು ಜಗತ್ತಿನ ಸಂಸ್ಕಾರಗಳ ತುಂಬುದಾಣವಿದು. ಬರೇ ಮಾತಿದು ಮಾತಲ್ಲ. ಸ್ವಾಮಿಯವರು ಬಂದು ಇಂತು ಮಾತಂದರು, ಅಂತೆ ಹೋದರನ್ನುವ ಮರಕಡಕ್ಕೆ ಹೋದರನ್ನುವ ಚಿಂತನ ಇದಲ್ಲ. ಇಲ್ಲಿ ನಿಂತು ಆಗಿಸಿದ ಚಿಂತನವಿದೆ. ಮುಂದೆ ಕಾಣಲಿರುವಿರಾ ನೀವು ಅನ್ನುತ್ತಿದ್ದೇನೆನಾ. ಈ ಕ್ಷೇತ್ರದ ಇತಿಹಾಸದ ಪುಟಗಳು ಹೊರಗ ಬಂದಾಗ ಈ ಹೆಜ್ಜೆ, ಇಂದಿನ ಈ ಹೆಜ್ಜೆ ಪಾಲೇಮಾರವರನ್ನು ಉಪಾಧಿಯಾಗಿಸಿಕೊಂಡು ಆ ಮಹಾತಾಯಿ ಸಂಸ್ಕೃತಿಯ ಎತ್ತುವ ಕೇಂದ್ರವೊಂದ ನಿರ್ಮಿಸಿದ್ದಾಳೆ. ಅಲ್ಲೂ ಅಂತೆ, ಅಲ್ಲೂ ಹೋಗಿದ್ದೆವು ನಾವು. ಅಮ್ಮ ಅಂದಂತೆ ಕನ್ವೆನ್ಷನ್ ಸೆಂಟರ್ ಅಂದಿದ್ದೇನೆ ಅವರಿಗೆ. ಮಂಗಳೂರಿನಲ್ಲಿ ಕಾಣದ ಒಂದು, ಈವರೆಗೊಂದು ಕಾಣದ ಕನ್ವೆನ್ಷನ್ ಸೆಂಟರೋ ಅಥವಾ ಒಂದರ್ಥದೊಳಗ ಸಮಾಜ ಭಾವದಲ್ಲಿ ಅನ್ನುತ್ತಿದ್ದೇನೆ. ಪ್ರತಿಯೊಂದು ಸಮಾಜವು, ಸಮಾಜದಲ್ಲಿರುವ ವ್ಯಕ್ತಿ ವಿಶೇಷಣಗಳು ಅವರಿಗೆಲ್ಲರಿಗೂ ಒಂದು ವಿಚಾರ ವಿನಿಮಯದ ತಾಣ ಬೇಕಾಗಿದೆ. ಅದ ಕಟ್ಟಿಕೊಟ್ಟವರು ಪಾಲೆಮಾರವರು. ಉಪಾಧಿ ಆಗಿಸಿದಳಂದೇನಾ ಅಂದಿದ್ದೇನಾ ಅವರಿಗೆ. ಒಂದರ್ಥದೊಳಗ ಈ ನಾಡಿನ ಭಾವದಲ್ಲಿ ಬೃಹದಾದ ಕಟ್ಟಡವ ನಿರ್ಮಿಸಿದ್ದಾರೆ. ಲೋಕಾರ್ಪಣೆ ಬರೇ ಕಟ್ಟಡದ ಲೋಕಾರ್ಪಣೆ ಅಲ್ಲ, ಈ ವಿಚಾರಧಾರೆಯ ಲೋಕಾರ್ಪಣೆಯೂ ಅಹುದನ್ನುತ್ತಾನ. ವಿಚಾರಧಾರೆಗಳು ಲೋಕಕ್ಕೆ ಸಿಗಬೇಕು, ಲೋಕ ಸಮೃದ್ಧಿಯತ್ತ ಹೋಗಬೇಕು. ಅದಕ್ಕೆ ಹಿಂದಿದ್ದ ಎಲ್ಲ ದುರಿತಗಳ ಕಳಚಿ ಶುಭ್ರರು ನಾವಾಗಬೇಕನ್ನುವ ನಾವಾಗುವ ಶುಭ್ರತೆಯೊಳಗ ಸಮಾಜಮುಖಿಯಾದ ಈ ಕಟ್ಟಡ ಒಂದರ್ಥದೊಳಗೆ ರೂವಾರಿ ಆಗಬೇಕೆಂದು ಆಶಿಸುತ್ತಾನ. ಅಂದರು ಲೋಕಾರ್ಪಣೆಗೆ ಚಾಲನೆಯ ಕೊಡಿ ಅಂದರು. ಸ್ವಾಮಿಯಾದವರು ಏನನ್ನು ಲೋಕಾರ್ಪಣೆ ಮಾಡಲಾದಿತ್ತು? ವಿಚಾರಧಾರೆ ಅಲ್ಲದೆ. ಆ ವಿಚಾರಧಾರೆ ಮುಂದಿನ ಜನಾಂಗಕ್ಕೆ ಬೇಕು ಅನ್ನುತ್ತಾ, ಅದಕ್ಕ ಆ ತಾಯಿ ಅವರಿಗೆ ಸಂಪೂರ್ಣ ಅನುಗ್ರಹವ ಕೊಡಲನ್ನುತ್ತಾ ಆಶಿಸುತ್ತಾನ. ಉಳಿದ ನಿಮಗೆಲ್ಲರಿಗೂ ಈ ಒಂದು ಕ್ಷೇತ್ರದ ಕೊಂಚ ಸಮಯ ಪಡಕೊಂಡೆನ ಕ್ಷೇತ್ರದ ಇತಿಹಾಸದ ಚಿಂತನವ ಅನ್ನಲೆಂದೇ. ಕಾರಣ ಈ ಇತಿಹಾಸ ಪಡಕೊಂಡು ನೀವೆಲ್ಲರೂ ಮುಂದೋದಾಗ ಆ ತಾಯಿಯ ಸಂಪೂರ್ಣ ಅನುಗ್ರಹ, ರೇಣುಕೆಯ ಅನುಗ್ರಹವು, ಪರಾಶಕ್ತಿ ಆದವಳಾಕೆ ಅವಳ ಅನುಗ್ರಹವು, ಆ ಪರಶುರಾಮನ ಆ ಭಾವವು, ಸಾಂತ್ವನಗೊಂಡ ಕೊಡಲಿಯ ಕೆಳಗಿಟ್ಟ ಆ ಪರಶುರಾಮನ ಅನುಗ್ರಹವು, ಆ ಮಚ್ಚೇಂದ್ರನಾಥ ಗುರುವೆಲ್ಲರ ಗುರು ಆದವನವರನ ಅನುಗ್ರಹವು, ಅಂತೆ ಇದೆಲ್ಲವ ಆಗಿಸಿದ ಆ ಮಹಾ ಸ್ವಾಮಿಯವರ ಚಿಂತನವು ನಿಮಗೆಲ್ಲರಿಗೂ ಅನುಗ್ರಹ ಕೊಡಲೆಂದೇ, ನಿಮ್ಮೆಲ್ಲರ ಕಾಯಲೆಂದೇ. ಸ್ವಾಮಿ ಆದಾಗ ಕಾಯುವವ ಸ್ವಾಮಿಯಂತೆ ಅಂತೂ ಆಗಲೆಂದೇ ಆಶಿಸುತ್ತ ನಿಮ್ಮ ಹೃದಯಂಗಳದೊಳಗ
ಈ ಆತ್ಮಚಿಂತನವೆಂಬ ಈ ಪರ ಮತ್ತು ಅಪರವಿದ್ಯೆಯ ನಾಂದಿಯ ಬುನಾದಿ ಅಂಧಕ್ಷೇತ್ರದಿಂದ ಚಾಲನೆಗೊಳ್ಳಲೆಂದೇ ಈ ವಿಚಾರಧಾರೆ ಎಂದು ಆಶಿಸುತ್ತಾನ ಕೊಂಚ ಎನ್ನ ಮಾತುಗಳ ವಿರಮಿಸುತ್ತಿದ್ದೇನೆ. ನಿಮಗೆಲ್ಲರಿಗೂ ಶುಭವಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು ಅನ್ನೋದು ಬರೀ ಮಾತಲ್ಲ, ಕ್ರಿಯಾಭಾವಕ್ಕೆ ಬರಲಿ ಅನ್ನುತ್ತಾನ ಅಂತೂ ಆಶಿಸುತ್ತಾ ಮಾತುಗಳಿಗೆ ವಿರಾಮವ ಇಂದಿನ ಈ ಮಾತುಗಳಿಗೆ ವಿರಾಮವ ಅನ್ನುತ್ತಿದ್ದೇನೆ. ನಮಗೆಲ್ಲರಿಗೂ ಪೂಜ್ಯರು ಆದರಣೀಯರಾಗಿರತಕ್ಕಂಥ ಇಡೀ ಸಮಾಜಕ್ಕೆ ಆಧ್ಯಾತ್ಮಿಕವಾಗಿ, ಆದಿಭೌತಿಕವಾಗಿ, ಪಾರಮಾರ್ಥಿಕವಾಗಿ ಭಕ್ತ ದೀನಳಾಗಿರತಕ್ಕಂಥ ಮಾತಾಯಿಯ ಕೃಪಾ ಕಟಾಕ್ಷವನ್ನು ಎಲ್ಲರ ಭಕ್ತರ ಅಂತರಾಳದಲ್ಲಿ ಒದಗಿರತಕ್ಕಂಥ ಮಾಚೇತನ ಬ್ರಹ್ಮೈಕ್ಯರಾದಂಥ ಪರಮಪೂಜ್ಯ ಯೋಗೀಶ್ವರ ನರೇಂದ್ರನಾಥ ಸ್ವಾಮೀಜಿಯವರಿಗೆ ಶರಣಾರ್ಥಿಯನ್ನು ಸಮರ್ಪಿಸಿಕೊಂಡು ನಾವೆಲ್ಲರೂ ಮರ ಕಟ್ಟಕ್ಕೆ ಹೋದಾಗ ಸ್ವಾಮೀಜಿಯವರ ಧರ್ಮಪತ್ನಿ ಆಗಿರತಕ್ಕಂಥ ಶಕುಂತಳಮ್ಮನವರು ಆ ಕಾಲದಲ್ಲಿ ಹಿಂದೂ ಸಮಾಜಕ್ಕೆ ಮತ್ತು ಎಲ್ಲ ತಾಯಂದರಿಗೆ, ಎಲ್ಲ ಸಮುದಾಯದ, ಎಲ್ಲ ಸಮಾಜದ ವರ್ಗಗಳಿಗೆ ಭಾಳ ಪ್ರೀತಿಯನ್ನು ಕೊಟ್ಟು ತನ್ನ ಜೀವಿತದಲ್ಲಿ ಆದಂಥ ಕಷ್ಟ ನಷ್ಟ ದುಃಖ ದುಮ್ಮಾನದಲ್ಲಿ ಕಾಲದಲ್ಲಿ ಅಂಥ ಸನ್ನಿವೇಶವನ್ನು ತನ್ನ ಜೀವನದಲ್ಲಿ ಅನುಭವಿಸಿಕೊಂಡು ಅಂಥ ಪರಿಸ್ಥಿತಿ ಸಮುದಾಯದಲ್ಲಿ ಸಮಾಜದಲ್ಲಿ ಯಾರಿಗೂ ಆಗಬಾರದು, ಆ ತಾಯಿಯ ಕೃಪೆಗಿಂತ ದೊಡ್ಡದು ಯಾವುದೂ ಇಲ್ಲ ಅನ್ನುವಂಥದ್ದನ್ನು ಮಾತಾಯಿ ಭಾಳ ಚೆನ್ನಾಗಿ ತೋರಿಸಿಕೊಟ್ರು. ಆ ಮೂಲಕ ಎಷ್ಟೋ ಭಕ್ತಾದಿಗಳನ್ನು ಉದ್ಧಾರ ಮಾಡಿದಂಥ ಪುಣ್ಯಕ್ಷೇತ್ರ ಅದು. ಇವತ್ತು ಆ ತಾಯಿಯ ಚರಣಾಂಬುದಿಗೆ ಶರಣಾರ್ಥಿಯನ್ನು ಸಮರ್ಪಿಸಿಕೊಂಡು ಪೂಜ್ಯರು ಇವತ್ತು ನಮ್ಮ ಜೊತೆಯಲ್ಲಿಲ್ಲದಿದ್ದರೆ ಅವರು ನಮ್ಮ ಜೊತೆಯಲ್ಲೇ ಇದ್ದಾರೆ. ಅವರ ಆದರ್ಶ, ಅವರ ಜೀವನ ಪದ್ಧತಿ, ಅವರು ಇಡೀ ಹಿಂದೂ ಸಮಾಜಕ್ಕೆ ಕೊಟ್ಟಂಥ ಶಕ್ತಿ ಕೇಂದ್ರಗಳು. ನಾನು ಹೇಳ್ತಾ ಇದ್ದೇನೆ, ಇವತ್ತು ನರೇಂದ್ರನಾಥ್ ಸ್ವಾಮೀಜಿಯವರು ಯಾವ ಯಾವ ಕ್ಷೇತ್ರದಲ್ಲಿ ಯಾವ ಯಾವ ಪರಿಸರದಲ್ಲಿ ಏನೇನು ಪುನರುತ್ಥಾನ ಕಾರ್ಯ ಮಾಡಿದಾರ ಅದೆಲ್ಲವೂ ಐತಿಹಾಸಿಕವಾದಂಥ ಚಾರಿತ್ರ್ಯ ಇರತಕ್ಕಂಥ, ಹಿನ್ನೆಲೆ ಇರತಕ್ಕಂಥ ಮಂದಿರಗಳು, ದೇವಸ್ಥಾನಗಳು, ಮಠಗಳನ್ನು ಅವರು ನಿರ್ಮಾಣ ಮಾಡಿದರು. ಇವತ್ತು ಈ ಕ್ಷೇತ್ರದ ಇತಿಹಾಸ ಕೂಡ ಅಷ್ಟೇ ಪವಿತ್ರವಾದ್ದು. ನಮ್ಮ ಹಿಂದೂಗಳಲ್ಲಿ ಒಂದು ಸಮಸ್ಯೆ ಇದೆ, ಭಾಳ ಬೇಸರದಲ್ಲಿ ಹೇಳ್ತಾ ಇದ್ದೇನೆ. ನಾವು ಹೇಳ್ತೇವೆ ಅಲ್ಲಿ ಅನ್ಯಮತಿಯರ ಪಳ್ಳಿ ಆಯಿತು, ಇಲ್ಲಿ ಅನ್ಯಮತಿಯರ ಚರ್ಚ್ ಆಯಿತು, ಭಾಳ ದೊಡ್ಡದು ಆಗ್ತಾ ಇದೆ ಅಂತ ಹೇಳಿ. ಆದರೆ ನಮ್ಮದು ಅದಕ್ಕಿಂತ ಎತ್ತರದಲ್ಲಿ ಇದೆ, ನಾವು ಅದನ್ನು ಗಮನ ಕೊಡ್ತೇವಾ? ಇಲ್ಲಿ ಇತಿಹಾಸ ಎಷ್ಟು ಪವಿತ್ರವಾದ್ದು, ಇಲ್ಲಿ ಸಾನ್ನಿಧ್ಯ ಎಷ್ಟು ಪವಿತ್ರವಾದ್ದು, ಇಲ್ಲಿ ಇತಿಹಾಸದ ಸಾನ್ನಿಧ್ಯದಲ್ಲಿ ಎಷ್ಟೆಲ್ಲ ಶಕ್ತಿ ಇದೆ, ಇದನ್ನು ನಾವು ಅನುಭವಿಸಬೇಕು ಅಂತಾದರೆ ಪೂಜ್ಯರು ಅದನ್ನು ಮಾಡಿಟ್ಟು ಹೋಗಿದ್ದಾರೆ. ಇನ್ನೂ ಆಗ್ತಾನೇ ಇರ್ತದೆ, ಮರಕಡದಿಂದ ಇನ್ನೂ ಆಗ್ತಾನೇ ಇರ್ತದೆ. ಇದು ನಿಲ್ಲೋದಿಲ್ಲ, ಇದು ನಿಂತ ನೀರಲ್ಲ, ಸದಾ ಹರಿಯುವ ನೀರು. ಎಲ್ಲ ಸಮಾಜವನ್ನು ಪ್ರೀತಿ ಮಾಡಿದವರು ಗುರುಗಳು. ನಾನು ಸ್ವತಃ ಅನುಭವಿಸಿದವ. ನಾನು ಇವತ್ತು ಇಲ್ಲಿ ಕುತ್ಕೊಂಡಿದ್ದೇನೆ ಅಂತ ಇದ್ದರೆ, ಈ ಸ್ಥಿತಿಗೆ ಬಂದಿದೆ ಅಂತಂದರೆ ಪೂಜ್ಯ ಶ್ರೀಗಳು ಮತ್ತು ಕೃಷ್ಣ ಜೆ ಪಾಲೆಮಾರು, ಈ ಎರಡು ಸಂಬಂಧ ನಮಗೆ ಭಾಳ ವರ್ಷದ್ದು. ಕೃಷ್ಣ ಜೆ ಪಾಲೆಮಾರರು ಮತ್ತು ನಾವು ಭಾಳ ಪ್ರೀತಿಯಲ್ಲಿದ್ದವರು. ಅವ್ರು ಹೇಗಿದ್ದರು, ಅವರ ಜೊತೆಯಲ್ಲಿ ನಾವೇ ಹೇಗಿದ್ದೆವು, ಪೂಜ್ಯ ಶ್ರೀಗಳು ಹೇಗಿದ್ದರು, ಎಲ್ಲ ನಾವು ಭಾಳ ಹತ್ತಿರದಲ್ಲಿ ನೋಡಿದವರು. ಈ ಸಂಬಂಧ ಬರೀ ದುಡ್ಡಿಗೋಸ್ಕರ ಅಲ್ಲ, ಪ್ರೀತಿಗೋಸ್ಕರ, ಭಾವನೆಗೋಸ್ಕರ, ಕರ್ಮಶುದ್ಧಿಗೋಸ್ಕರ. ಇವತ್ತು ಕೃಷ್ಣ ಜೆ ಪಾಲೆಮಾರರು ಮತ್ತು ಅವರ ಸಹಧರ್ಮಿಣಿ ಕೂಡ ವೇದಿಕೆಯಲ್ಲಿದ್ದಾರೆ. ನಾನು ತುಂಬ ಸಲ ಅವರ ಮನೆಗೆ ಹೋಗಿದ್ದೇನೆ. ಅವ್ರು ತೋರಿಸುವಂಥ ಪ್ರೀತಿ, ಅವ್ರು ತೋರಿಸುವಂಥ ಹೃದಯ ಶ್ರೀಮಂತಿಗೆ
ಇವತ್ತಿಗೂ ಅವರು ಆವತ್ತು ಹೇಗಿದ್ದರು ಅವರ ಧರ್ಮಪತ್ನಿ ಇವತ್ತಿಗೂ ಹಾಗೇ ಇದ್ದಾರೆ. ಅದೇ ಗುಣ ಇದೆ, ಏನು ವ್ಯತ್ಯಾಸ ಆಗಲಿಲ್ಲ. ಇದು ಮನುಷ್ಯನಿಗೆ ಬೇಕಾದಂಥ ಹೃದಯ ಶ್ರೀಮಂತಿಕೆ. ಪಾಲೆಮಾರರು ಕೂಡ ಅಷ್ಟೇ, ಆವತ್ತು ಹೇಗೆ ಇದ್ದಾರೆ ಇವತ್ತಿಗೂ ಹಾಗೇ ಇದ್ದಾರೆ. ನಮ್ಮ ಒಡನಾಟದಲ್ಲಿ ಯಾರ ಹತ್ರನೂ ಅವ್ರ ಹತ್ರ ಎಷ್ಟು ಐಶ್ವರ್ಯ ಬಂದಿದೆ, ಸಂಪತ್ತು ಬಂದಿದೆ ಏನಿಲ್ಲ. ಆವತ್ತಿನ ಕೃಷ್ಣ ಜಯಪಾಲಮರು ಇವತ್ತಿಗೂ ಹಾಗೇ ಇದ್ದಾರೆ. ಇದು ಅವರ ಹೃದಯ ಶ್ರೀಮಂತಿಕೆ. ಇದು ಎಲ್ಲಿಂದ ಬಂತು? ಪೂಜ್ಯ ಗುರುಗಳಿಂದ. ಅಂಥ ಗುರುಗಳನ್ನು ಪಡ್ಕೊಂಡವರು. ಆ ಗುರುಗಳ ಹೃದಯ ಶ್ರೀಮಂತಿಕೆಯಿಂದ ಗುರುಗಳು ಅರಸಿದ್ರು ಅವರಿಗೆ. ಅವರಿಗೇನು ಕಡಿಮೆ ಆಗಲಿಲ್ಲ. ಅವರ ಕೀರ್ತಿಗೆ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ಎಲ್ಲ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ. ಅವರು ಎಲ್ಲ ಕ್ಷೇತ್ರದಲ್ಲಿ ಕೈ ಆಡಿಸಿದ್ದಾರೆ. ಎಲ್ಲಿಯೂ ತಪ್ಪಿಯೂ ಅವರು ನಾನು ಮಾಡಿದೆ ಅಂತ ಎಲ್ಲಿಯೂ ಹೇಳಲಿಲ್ಲ. ಏನೋ ಗುರುಗಳು ಮಾಡಿಸಿದ್ರು, ತಾಯಿ ಮಾಡಿಸಿದ್ದು, ಇಷ್ಟು ಬಿಟ್ಟರೆ ಅವ್ರಿಗೆ ವಿಷಯ ಗೊತ್ತಿಲ್ಲ. ಅವರೇನಾದರೂ ದಾನ ಮಾಡಿದರೆ ಅವರಿಗೆ ನೆನಪೇ ಇರೋದಿಲ್ಲ. ಮತ್ತೆ ಯಾರಾದರೂ ಹೇಳಬೇಕು ನೀವು ನಮಗೆ ಇಷ್ಟು ಕೊಟ್ಟಿದ್ದೀರಿ ಅಂತ, ಅದು ಸಹ ಅವ್ರ ತಲೆಗೆ ಹಾಕ್ಕೊಳ್ಳೋದಿಲ್ಲ. ಏನೋ ತಾಯಿ ಕೊಟ್ಟಿದ್ದಾಳೆ ಮಾಡಿದೆ ಅಂತ. ಈ ದಾನಿಗಳು ಇವತ್ತಿನ ಸಮಾಜಕ್ಕೆ ಭಾಳಷ್ಟು ಅವಶ್ಯಕತೆ. ನಾನು ಸ್ವಾಮೀಜಿಯವರಲ್ಲಿ, ಹಿರಿಯ ಸ್ವಾಮೀಜಿಯವರಲ್ಲಿ ನಾನು ಆಗ ಯಾವಾಗಲೂ ಭಾಳ ಹತ್ತಿರದವ. ನಾನು ಪೂರ್ವಾಶ್ರಮದಲ್ಲಿ ನಾವೆಲ್ಲ ಒಟ್ಟಿಗಿದ್ದವರು. ನಮ್ಮ ಮೋಹನ್ ದಾಸ್ ಸ್ವಾಮಿಯವರಿರಲಿ, ನಮ್ಮ ಸ್ವಾಮೀಜಿಯವರು, ನಾವೆಲ್ಲ ಭಾಳ ಹತ್ತಿರದಲ್ಲಿದ್ದವರು. ಆಗ ಯಾವಾಗಲೂ ಹೇಳಲಿಕ್ಕಿತ್ತು, ನನಗೆ ಈ ಜಾಗ ತಗೊಳ್ಳುವಾಗ ಹಾಲೆದ್ದು ಮರ ಯಾಕೆ ಸಿಗ್ತದೆ ಸ್ವಾಮೀಜಿಯವರು ಹೇಳುವಾಗ ಅವರು ಹೇಳಿದ್ದು, ಅದರಲ್ಲೂ ಒಂದು ವಿಶೇಷತೆ ಇರಬೇಕೇನ. ಇದು ಬಹುಶಃ ಮುಂದಿನ ದಿನಗಳಲ್ಲಿ ಭಾಳ ದೊಡ್ಡದಾಗಿ ಬೆಳೆಯುವ ಸಾಧ್ಯತೆ ಇದೆ. ಈ ಮರ ಹೇಗೆ ಬೆಳೀತದ ಅದೇ ರೀತಿಯಾಗಿ ಈ ಹೆಸರು ಕೂಡ ಕೀರ್ತಿಯನ್ನು ಪಡೆಯುವಂಥ ಸಂದರ್ಭ ಇದೆ ಅಂತ ಹೇಳುವಂಥದ್ದು ಆ ಸಂದರ್ಭದಲ್ಲಿ ಹೇಳಿದ್ರು. ಅದು ನನಗೆ ಈಗಲೂ ನೆನಪಾಗ್ತದೆ. ಯಾಕಂತ ಹೇಳಿದರೆ ನಾನು ಅಪೇಕ್ಷೆ ಪಟ್ಟು ಇವತ್ತು ಪಾಲೆಮಾರ್ ಗಾರ್ಡನ್, ಪಾಲೆಮಾರ್ ಫಾರ್ಮಾ, ಪಾಲೆಮಾರ್ ಕನ್ವೆನ್ಷನ್ ಸೆಂಟರ್ ಇಟ್ಟದಲ್ಲ. ಯಾವುದೋ ಸಂದರ್ಭದಲ್ಲಿ ಬಂತು ಪಾಲೆಮಾರ್ ಅಂತ ಇಡುವ ಅಂತೇಳಿ ಪಾಲೆಮರ. ಆದರೆ ನನ್ನ ಸ್ವಂತ ಹೆಸರಲ್ಲ, ನನ್ನ ಹೆಸರು ಖಾಲಿ ಕೃಷ್ಣ ಮಾತ್ರ. ನಂಬಿಕೆ ಈ ಸಂದರ್ಭದಲ್ಲಿ ಇದ್ದರೂ ಕೂಡ ಆ ಪೂಜ್ಯ ಸ್ವಾಮೀಜಿಯವರು ಆ ದಿನ ಯಾವಾಗಲೂ ಹೇಳಲಿಕ್ಕಿತ್ತು, ನಾವು ಸಾಂಸ್ಕೃತಿಕವಾಗಿ ಮತ್ತು ಧಾರ್ಮಿಕವಾಗಿ ಮುಂದೆ ಬರಬೇಕು. ಧಾರ್ಮಿಕವಾಗಿ ಇಲ್ಲದೇ ಇದ್ರೆ, ಯಾಕಂದರೆ ನಮ್ಮ ಸಮಾಜ ಉಳಿದು ಭಾಳ ಅವಿದ್ಯಾವಂತರಾಗಿ ಹಿಂದೆ ಬಡತನದಿಂದ ಬೆಳೆದು ಬಂದಂಥ ಸಮಾಜ. ಇವತ್ತು ನಮಗೆ ಕೊರತೆ ಏನಿದೆ ಅಂತ ಧಾರ್ಮಿಕವಾಗಿ ಮತ್ತೆ ಸಾಂಸ್ಕೃತಿಕವಾಗಿ ನಾವು ಮೇಲೆ ಬರಬೇಕು. ಇದಕ್ಕೆ ನಾವು ಎಲ್ಲ ಕಡೆಯಲ್ಲಿ ಅನುವು ಮಾಡಬೇಕು ಅಂತ. ಹಾಗೆ ಪೂಜ್ಯ ಸ್ವಾಮೀಜಿಯವರ ಮುಂದಾಳುತ್ತಂದರೆ 100-200ಕ್ಕೂ ದೇವಸ್ಥಾನಗಳು ನಮ್ಮ ಸ್ವಾಮೀಜಿಯವರು ಉಲ್ಲೇಖ ಮಾಡಿದರು. 200ಕ್ಕೂ ದೇವಸ್ಥಾನಗಳು ಹೆಚ್ಚು ಇವತ್ತು ದೇವಸ್ಥಾನಗಳ ಅಭಿವೃದ್ಧಿ ಆಗಿದೆ ಸ್ವಾಮೀಜಿಯವರು ಇರುವ ಕಾಲದಲ್ಲಿ. ಇಲ್ಲಿ ಕೂಡ ಅವರ ಆಶೀರ್ವಾದದೊಂದಿಗೆ ಇಲ್ಲಿ ದೇವಸ್ಥಾನ ಆದದ್ದು ಅಥವಾ ಈ ಬೇರೆ ದೇವ ಸಾನ್ನಿಧ್ಯಗಳಿಗೆ ಹೆಚ್ಚು ಪ್ರೋತ್ಸಾಹವನ್ನು ಕೊಟ್ಟಂಥ ಸ್ವಾಮೀಜಿಯಿಂದಾಗಿ ಧಾರ್ಮಿಕವಾಗಿ ನಾವು ಮುಂದೆ ಬರಲಿಕ್ಕೆ ಪ್ರಯತ್ನ ಮಾಡಿತು. ಸಾಂಸ್ಕೃತಿಕವಾಗಿ ಮುಂದೆ ಬರಬೇಕಾದ್ರೆ ಇಂಥ ಸಭಾಭವನಗಳ ಮುಖಾಂತರ ನಾವು ಮುಂದೆ ಬರಬೇಕು. ಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಇವತ್ತು ಇಲ್ಲಿಂದಲೇ ಚಾಲನೆ, ಆ ಪೂಜ್ಯ ಕಿರಿಯ ಸ್ವಾಮೀಜಿಯವರಿಂದಲೇ ಚಾಲನೆ ಆಗಬೇಕು. ಆ ಅಮ್ಮನವರ ಅನುಗ್ರಹ ಇರಬೇಕು. ಮತ್ತೆ ಋಣಾನುಬಂಧೆ ರೂಪೇಣ ಪಶು ಪತ್ನಿ ಸುತಾಲಯ ಹೇಳಿದಾಗೆ ಇವತ್ತು ಋಣ ಏನಿರ್ತದ ನಮ್ಮ ಮೋಹನದಾಸ ಸ್ವಾಮಿಯವರು. ಇವತ್ತು ಸ್ವಾಮಿಯವರು ಸರಿ, ನಾನು ಪೂರ್ವಾಶ್ರಮದಲ್ಲಿ ಭಾಳ ಒಟ್ಟಿಗಿದ್ದವರು, ಅವರೇ ನಮಗೆ ಸಿಕ್ಕಿದ್ದು. ಇವತ್ತು ಈ ಕ್ಷೇತ್ರ ಈ ಮಟ್ಟಿಗೆ ಅಭಿವೃದ್ಧಿಯಾಗಿ ಅದು ಈ ಸಂದರ್ಭದಲ್ಲಿ ನನಗೆ ಇಲ್ಲಿ ಬಂದು ಪಾಲ್ಗೊಳ್ಳೋಕ್ಕೆ ಆಹ್ವಾನ ಕೊಟ್ಟದ್ದಂಥ ಪಾಲೆಮಾರ್ ಸಾಹೇಬರಿಗೆ ನಾನು ಮೊಟ್ಟ ಮೊದಲನೇದಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಸಾಮಾಜಿಕ ಕ್ಷೇತ್ರ ಬೇಕು ಅಥವಾ ರಿಯಲ್ ಎಸ್ಟೇಟ್ ಮಾಡೋ ಕ್ಷೇತ್ರ ಬೇಕು ಅಂದಾಗ ನಾನು ಇದನ್ನು ಕ್ಷೇತ್ರವನ್ನು ಆಯ್ಕೊಂಡೆ. ಆವಾಗ ಅವರು ಒಂದು ಮಾತು ಹೇಳಿದರು ನನಗೆ. ಆ ಮಾತು ಈಗಲೂ ನನಗೆ ನೆನಪಿದೆ ಅಂತ ಹೇಳಿ ಅವ್ರಿಗೆ ಹೇಳಿದ ಏನಂತ ಹೇಳಿದ್ರು ಅಂದರೆ, ಬೆಳಗಾವಿಯವರೇ, ಈ ರಿಯಲ್ ಎಸ್ಟೇಟ್ನಲ್ಲಿ ಇವತ್ತು ಅನ್ಯಾಯ, ಆಕ್ರಮ ಇವೇ ನಡೀತಾ ಇದ್ದಾವೆ. ನಮ್ಮಲ್ಲಿ ಬರುವಂಥ ಜನರು ಒಂದು ನಿವೇಶನ ಪಡಿಬೇಕಾದ್ರೆ ಅವರಲ್ಲಿರುವಂಥ ಗೋಲ್ಡ್ ಆಗಲಿ ಬೇರೆ ಪ್ರಾಪರ್ಟಿಗಳನ್ನು ಒತ್ತೆ ಇಟ್ಟು ಅವರ ಮಕ್ಕಳಿಗೆ, ಅವರ ಮೊಮ್ಮಕ್ಕಳಿಗೆ ಅಥವಾ ಅವರ ಕುಟುಂಬಕ್ಕೆ ಮುಂದೆ ಒಂದು ಆದಾಯ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಅವರು ತಗೊಳ್ತಾರೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಮೋಸ ಆಗಬಾರ್ದು, ನೀವು ಆ ಕೆಲಸ ಮಾಡ್ತೀಯಾ ಅಂತೇಳಿ ನನಗೆ ಹೇಳಿದರು. ನಾನು ಇವತ್ತು ಬೆಂಗಳೂರು ನಗರದಲ್ಲಿ 4,500 ನಿವೇಶನಗಳನ್ನು ಹಂಚಿದ್ದೇನೆ. ಅವ್ರಿಗೇನು ನಾನು ಮಾತು ಕೊಟ್ಟಿದ್ದೆ ಆ ಮಾತಿನಂತ ಇವತ್ತು ಒಂದೇ ಒಂದು ಕಂಪ್ಲೇಂಟ್ ಇಲ್ಲದಂಥ ಹೌಸಿಂಗ್ ಸೊಸೈಟಿಯನ್ನು ಮಾಡಿದ್ದೇನೆ. ಅದಕ್ಕೆ ಮೂಲ ಕಾರಣಕರ್ತರು ಪಾಲೆಮಾರ್ ಸಾಹೇಬರು. ಇವತ್ತು ಅವರು ಜನಿಸಿದಂಥ ಅವರ ಜನ್ಮಭೂಮಿ ಈ ಒಂದು ಮಣ್ಣಿನಲ್ಲಿ. ಅದಕ್ಕೆ ಪರಮಪೂಜ್ಯ ಸ್ವಾಮೀಜಿಯವರ
ಮಾರ್ಗದರ್ಶನದೊಂದಿಗೆ ಚಾಲನೆ ಸಿಕ್ಕಿತ್ತು. ದೀಪ ಬೆಳಗಿಸುವುದರ ಮುಖಾಂತರಕ್ಕೆ ಚಾಲನೆಯನ್ನು ಕೊಟ್ಟಿದ್ದರೆ ನಾಳೆ ಬಹುಶಃ ಅವಿಭಜಿತ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಮಾತ್ರವಲ್ಲ, ಕರ್ನಾಟಕದಲ್ಲಿ 4 ಸಮುದಾಯ ಭವನಗಳು ಏಕಕಾಲದಲ್ಲಿ ಲೋಕಾರ್ಪಣೆಗೊಳ್ಳುವುದು ಇದು ಪ್ರಥಮ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇಷ್ಟು ದೊಡ್ಡ ಸುಮಾರು ಪಾಲೆಮಾರ್ ಕನ್ವೆನ್ಷನ್ ಸೆಂಟರ್ಗೆ ನಾನು ಅದು ಪ್ರಾರಂಭದಿಂದ ಇವತ್ತಿನವರೆಗೆ ಅವರ ಜೊತೆ ಇದ್ದೇನೆ. ನನ್ನ ಲೆಕ್ಕದಲ್ಲಿ ಒಂದು 75ರಿಂದ 80 ಕೋಟಿ ರೂಪಾಯಿಗಳು ಖರ್ಚಾಗಿರ್ಬೋದು. ಇದು ಹೊಂಡಕ್ಕೆ ಮಣ್ಣು ತುಂಬಿಸಿಕೊಂಡು ಮೇಲೆ ಬಂದದ್ದು. ಸುಮಾರು 7-7.5 ಎಕರೆ ಜಾಗದಲ್ಲಿ ಮಣ್ಣು ತುಂಬಿಸಿ ಅದನ್ನು ಮೇಲೆಗೆ ತರುವಾಗ 1 ವರ್ಷದಲ್ಲಿ ಅದು ಸಂಪೂರ್ಣ ಆಗಬೇಕು ಅಂತ ಅವರ ಇಚ್ಛೆ ಇತ್ತು. ಅದಾಗಲಿಲ್ಲ, 2 ವರ್ಷಗಳು ಹಿಡಿಯಿತು. ಬಹುಶಃ ನಾನು ಆಗ ಹೇಳಿದಾಗೆ ಅವಿಭಜಿತ ಜಿಲ್ಲೆಗಳಲ್ಲಿ ಇಂಥ ಒಂದು ಪಾಲೆಮಾರ್ ಕನ್ವೆನ್ಷನ್ ಸೆಂಟರ್ನಂತಹ ಸುಸಜ್ಜಿತ ಮತ್ತು ಅಷ್ಟೇ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆಗಳನ್ನು ಒಳಗೊಂಡಂಥ ಒಂದು ಸಭಾಂಗಣ ಇದು 2 ಜಿಲ್ಲೆಗಳಲ್ಲಿ ಸಿಕ್ಕಲಿಕ್ಕಿಲ್ಲ. ಅಷ್ಟೇ ವಾಸ್ತುಶಿಲ್ಪದ ಸಭಾಂಗಣ ಇದು. ಇವತ್ತು ನಾನು ನರೇಂದ್ರನಾಥ್ ಸ್ವಾಮೀಜಿಯವರ ಬಗ್ಗೆ 1-2 ಮಾತುಗಳನ್ನು ಹೇಳಬೇಕು. ನನಗೆ ಬಹಳ ಭಕ್ತಿ ಮತ್ತು ಅವರ ಮೇಲೆ ಬಹಳ ನಂಬಿಕೆ ಇದ್ದಂಥ ಒಂದು ಪರಮ ಪೂಜ್ಯ ಸ್ವಾಮೀಜಿಗಳು. ಆರೋಗ್ಯ ಸ್ವಲ್ಪ ಕೈಕೊಟ್ಟಾಗ ನಾನು ಅವರ ಮನೆಗೆ ಅಲ್ಲಿ ಮಠಕ್ಕೆ ಹೋದೆ. ನನ್ನನ್ನು ನಾಳೆ ಬೆಳಿಗ್ಗೆ ನೀನು ಬಾ, ನಿನಗೆ 8:30 ಗಂಟೆಗೆ ಸರಿಯಾಗಿ ಬಾ, ನಿನಗೊಂದು ಪ್ರಸಾದ ಕೊಡ್ತೇನೆ, ಆರೋಗ್ಯ ಎಲ್ಲ ಸರಿ ಹೋಗ್ತದೆ ಅಂತ ನನ್ನನ್ನು ಕರೆದರು. ಮರುದಿವಸ ಬಹುಶಃ ಸಂಪತ್ತನ್ನ ಇಲ್ಲಿದ್ದರು, ಸಂಪತ್ತನ್ನೇ ನನ್ನನ್ನು ಕರ್ಕೊಂಡು ಹೋದದ್ದು ಅಂತ ನಾನು ಭಾವಿಸ್ತೇನೆ. ನಾನು ಮರುದಿವಸ ಬೆಳಿಗ್ಗೆ 8:15 ಹೋದೆ. ಎಲ್ಲ ಪೂಜೆ ಅವರ ಪ್ರಾರ್ಥನೆ ಆದಮೇಲೆ ನನಗೊಂದು ಪ್ರಸಾದವನ್ನು ಕೊಟ್ಟು ಬಾ ದೇವಸ್ಥಾನ ನೋಡುವಂತ ಇಡೀ ದೇವಸ್ಥಾನವನ್ನು ಅವರೇ ನನ್ನ ಜೊತೆ ಬಂದು ಅಷ್ಟು ಮೆಟ್ಟಲುಗಳನ್ನು ಹತ್ತಿಕೊಂಡು ಹೋಗಿ, ಆಗ ಲಿಫ್ಟ್ ಎಲ್ಲ ಆಪರೇಟ್ ಆಗಲಿಲ್ಲ, ಇಡೀ ದೇವಸ್ಥಾನವನ್ನು ನನಗೆ ಸುತ್ತರಿದು ಸಾಧಾರಣ 2 ಗಂಟೆ ಆ ದೇವಸ್ಥಾನವನ್ನು ನನಗೆ ತೋರಿಸಿದರು. ಅವತ್ತೇ ಸಂಜೆನವರು ಪೊಲೀಸ್ ಕಮಿಷನರ್ ಅಲ್ಲಿಗೆ ಹೋದರು, ಅವರಿಗೆ ಸಹ ದೇವಸ್ಥಾನವನ್ನು ತೋರಿಸಿದರು. ಅವತ್ತೇ ರಾತ್ರಿ ಅವರು ಅಸೌಖ್ಯದಿಂದ ಮರುದಿವಸವೋ ಎಷ್ಟೋ ದಿನ ಅವರು ಪಾಪ ಈ ಲೋಕವನ್ನು ತ್ಯಜಿಸಿರು ಅಂತ ಹೇಳಿದಾಗ ನನಗೆ ಇವತ್ತು ಹೇಳಲಿಕ್ಕೆ ಬಹಳ ದುಃಖ ಆಗ್ತದೆ. ನನಗೆ ಪ್ರಸಾದವನ್ನು ಕೊಟ್ಟಿದ್ದರು ಒಂದೇ ದಿನ. ಹಾಗಾಗಿ ಇವತ್ತು ನಾನು ಅವರನ್ನು ನನ್ನ ಮನಸ್ಸಿನಲ್ಲಿ ಸ್ಮರಿಸ್ತೇನೆ. ದಿನಾ ನಾನು ನನ್ನ ದೇವರ ಕೋಣೆಯಲ್ಲಿ ದೀಪ ಇಡುವಾಗ ಅವರನ್ನು ಮತ್ತು ಆ ಮಠವನ್ನು ಸ್ಮರಿಸಿ ನಾನು ಕೈ ಮುಗಿತಾ ಇದ್ದೇನೆ ಇವತ್ತು ಸಹ. ಹಾಗಾಗಿ ಅಂಥ ಪರಮಪೂಜ್ಯ ಸ್ವಾಮೀಜಿಯವರ ಮಾತಾಜಿಯವರ ಧರ್ಮಪತ್ನಿಯವರು, ಅವರ ಸುಪುತ್ರ, ಅವರ ಮಾರ್ಗದರ್ಶನದಲ್ಲಿ ಇವತ್ತು ಮಠ ನಡೀತಾ ಇದೆ. ಹಾಗೆಯೇ ಇವತ್ತು ಪಾಲೆಮಾರವರು ಬಗ್ಗೆ ನಾನು 1-2 ಮಾತುಗಳನ್ನು ಹೇಳಬೇಕಾದ್ರೆ ತಡ ಆಗಿದೆ, ಆದರೆ ನಾನು ಹೇಳಲೇಬೇಕು. ಯಾಕೆಂತ ಹೇಳಿದರೆ ಅವರಿಗೆ ಹೇಳಲಿಕ್ಕೆ ಆಗೋದಿಲ್ಲ, ನನ್ನಂಥವರು ಬೆಳಗಾವಿ ಅಂತವರು ನಾವೆಲ್ಲ ಹೇಳಬೇಕು. ಯಾಕೆಂತ ಹೇಳಿದರೆ ಪ್ರತಿಯೊಬ್ಬರು ಮಾಡೋದು ಯಾರಿಗೆ ಅಂತ ಕೇಳಿದರೆ ಹೆಂಡತಿಗೆ ಮತ್ತು ಮಕ್ಕಳಿಗೆ. ಆಸ್ತಿ ಸಂಪಾದನೆ, ದುಡ್ಡು ಸಂಪಾದನೆ ಮಾಡೋದು ಯಾರಿಗೆ ಅಂತ ಕೇಳಿದರೆ ಹೆಂಡತಿಗೆ ಮತ್ತು ಮಕ್ಕಳಿಗೆ, ತಪ್ಪಿದರೆ ಕುಟುಂಬಕ್ಕೆ ಮತ್ತು ಸಂಸಾರಕ್ಕೆ. ಆದರೆ ಪಾಲೆಮಾರವರು ಸಂಸಾರಕ್ಕೆ, ಸಮುದಾಯಕ್ಕೆ, ಸಮಾಜಕ್ಕೆ ಈ 3 ದೃಷ್ಟಿಕೋನದಲ್ಲಿ ಇಟ್ಟುಕೊಂಡು ಯಾವುದೇ ಜಾತಿ ಮತ ಭೇದ ಇಲ್ಲದೆ ಎಲ್ಲರಿಗೂ ಸಹಕಾರವನ್ನು ಕೊಡ್ತಾ ಬಂದಿದ್ದಾರೆ. ಎಷ್ಟು ಉಂಟು ಅಷ್ಟನ್ನು ಕೊಡ್ತಾ ಬಂದಿದ್ದಾರೆ. ಎಷ್ಟು ಖಾಲಿ ಆಯಿತು ಅಷ್ಟು ದೇವರವರಿಗೆ ಪುನಃ ತುಂಬಿಸ್ತಾ ಇದ್ದಾರೆ. ಯಾಕೆಂತ ಹೇಳಿದರೆ ಅವರ ಮನಸ್ಸು ಅಷ್ಟು ದೊಡ್ಡದು. ಯಾರೇ ಬರಲಿ ಕಷ್ಟ ಅಂತ ಹೇಳಿಕೊಂಡು ಅಥವಾ ಯಾರೇ ಡೊನೇಷನ್ಗೆ ಬರಲಿ ಅವರಿಗೆ ಒಂದಿಷ್ಟು ದುಡ್ಡನ್ನು ಕೊಟ್ಟು ಅವರ ಸಮಸ್ಯೆಯನ್ನು ಪರಿಹರಿಸುವಂಥವರು. ಇವತ್ತು ಬೇರೆ ಬೇರೆ ಪಾರ್ಟಿ ಲೆವೆಲ್ ಇರ್ಬೋದು ಅಥವಾ ಸಂಘ ಸಂಸ್ಥೆಗಳಿರ್ಬೋದು, ಮದುವೆ ಮುಂಜಿಗಳಿರ್ಬೋದು, ಪ್ರತಿಯೊಂದಕ್ಕೂ ದೇವರವರಿಗೆ ಕೊಡುವಂಥ ಶಕ್ತಿಯನ್ನು ಕೊಟ್ಟಿದ್ದಾರೆ ಮತ್ತು ದೊಡ್ಡ ಮನಸ್ಸನ್ನು ಕೊಟ್ಟಿದ್ದಾರೆ. ಅಷ್ಟೇ ದೇವರವರಿಗೆ ಹಿಂದಿನಿಂದ ಅದು ಖಾಲಿ ಆದಷ್ಟು ಹರಿದು ಬರ್ತದೆ.